हरिश्च प्रकृतिश्चैव ब्रह्मवायु तथैव च सुपर्णशेषरुद्राद्याः शक्रः सूर्ययमापपि अग्निर्यमानुजश्चैव कालशब्दोजिताः क्रमात् पूर्वोक्तास्त्वपरोक्तानां प्रभवाः सर्वतोमताः। ಶ್ರೀ ಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೂ ಕೂಡ ಶೋಭನ ಸಂವತ್ಸರ ಅಥವಾ ಶೋಭಕೃತ್ ಸಂವತ್ಸರ, ಆ ಸಂವತ್ಸರದ ಮತ್ತು ಆ ಸಂವತ್ಸರದಿಂದ ಪ್ರಾರಂಭವಾಗುವ ಈ ಚೈತ್ರ ಮಾಸದ ಮೊದಲ ತಿಂಗಳಿನಿಂದ ಪ್ರಾರಂಭವಾಗುವ ಹೊಸ ವರ್ಷದ ಶುಭಾಶಯಗಳು. ಈ ಶೋಭನ ಸಂದರ್ಭದಲ್ಲಿ ಈ ಕಾಲವನ್ನು ಶೋಭನವಾದಂತಹ ಕರ್ಮಗಳಿಂದಲೇ ನಾವು ಕಳೆಯಬೇಕು. ಸದಾಕಾಲವೂ ಕೂಡ ನಮ್ಮಿಂದ ಅಂಥ ಒಂದು ಪುಣ್ಯ ಕಾರ್ಯವೇ ನಡೆಯುವಂತಾಗಬೇಕು. ಅದಕ್ಕಾಗಿ ಈಗಾಗಲೇ ನಡೆದಿರುವಂಥ ಭಾಗವತ ಸಾರೋದ್ಧಾರ ಗ್ರಂಥದ ಶ್ರವಣವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದರಲ್ಲಿ ಆತ್ಮ ಪ್ರಶಂಸಾ ವರ್ಜನ ಅನ್ನುವಂಥ ಒಂದು ಪ್ರಕರಣ, ಅದನ್ನು ಈಗ ನಾವು ನೋಡಬೇಕು. ಈ ಹಿಂದೆ ಮಹತ್ ಸಮಾಗಮ ಪ್ರಕರಣ, ಮಹಾತ್ಮರನ್ನು ಹೇಗೆ ಸೇವಿಸಬೇಕು ಅನ್ನೋದು ಬಂದಿತ್ತು. ಮುಂದೆ ಮಹನ್ ನಿಂದಾವರ್ಜನ, ದೊಡ್ಡವರಿಗೆ ಯಾವ ರೀತಿಯಾದಂಥ ಅಪಚಾರವು ನಮ್ಮಿಂದ ಘಟಿಸಬಾರದು ಅನ್ನೋದನ್ನು ಕೂಡ ನೋಡಿದ್ದೀವಿ. ಅದಾದ ಬಳಿಕ ಈಗ ನಾವು ನೋಡುವಂಥದ್ದು ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ. ಮಹಾಮುನಿಗಳಾದ ವೇದವ್ಯಾಸರು ರಚನೆ ಮಾಡಿದ ಭಾಗವತ, ಅವಧೂತ ಶಿರೋಮಣಿಗಳಾದಂಥ ವಿಷ್ಣು ತೀರ್ಥಾಚಾರ್ಯರು ರಚನೆ ಮಾಡಿದ ಭಾಗವತ ಸಾರೋದ್ಧಾರ. ಭಾಗವತ ಸಾರೋದ್ಧಾರವನ್ನು ನಮ್ಮ ಗುರುಗಳಾದಂಥ ಹಯವದನ ಪುರಾಣಿಕಾಚಾರ್ಯರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕಳೆದ ದಿವಸ ಅನೇಕ ಜನ ಅವಧೂತರಾದವ್ರ ಬಗ್ಗೆ ಹೇಳಿದೆ. ಇದನ್ನು ಅನುವಾದಿಸಿದಂಥ ಹಯವದನ ಪುರಾಣಿಕಾಚಾರ್ಯರು ಕೂಡ ಅಂಥ ಒಬ್ಬರು ವಿಶಿಷ್ಟರಾದ ಅವಧೂತರೇ. ಯಾವ ಇನ್ನೊಬ್ಬರಿಗೆ ಅಪಚಾರ ಮಾಡುವುದು, ಹಿರಿಯರಿಗೆ ಮಾತ್ರ ಅಲ್ಲ, ಕಿರಿಯರಿಗೂ ಕೂಡ ಅಪಚಾರ ಮಾಡಿದವರಲ್ಲ. ಈಗ ಬರುವಂತಹ ಆತ್ಮ ಪ್ರಶಂಸೆಯನ್ನು ಯಾವತ್ತೂ ಇಷ್ಟಪಟ್ಟವರಲ್ಲ. ಸದಾಕಾಲ ತಮ್ಮ ಕಾರ್ಯದಲ್ಲಿ ನಿರತರಾದಂಥವರು. ಭಾಗವತ್ ಸಾರೋದ್ಧಾರವನ್ನು ರಚನೆ ಮಾಡಿದಂಥ ವಿಷ್ಣು ತೀರ್ಥರಂತೂ ಅವಧೂತ ಶಿರೋಮಣಿಗಳೇ. ಭಾಗವತವನ್ನು ನಮ್ಗೆ ಕೊಟ್ಟಂಥ ಶುಕಾಚಾರ್ಯ, ಅವನು ಕೂಡ ಮಹಾ ಅವಧೂತನೇ. ಅದನ್ನ ನಾವೀಗ ನೋಡ್ತಿದ್ದೇವೆ. ಸಮಗ್ರ ಭಾಗವತ ಸಾರೋದ್ಧಾರ ಗ್ರಂಥ ಶ್ರವಣ ಆದ ಮೇಲೆ ಮತ್ತೊಂದು ಬಾರಿ ಗುರುಗಳಾದಂಥ ಪುರಾಣಿಕಾಚಾರ್ಯರ ಬಗ್ಗೆ ಹೇಳುವಂಥ ಒಂದು ಯೋಗವನ್ನು, ಕೇಳುವ ಯೋಗವನ್ನು ನಾವು ಪಡ್ಕೊಳ್ಳೋಣ. ಮಹಾತ್ಮರ ಸೇವಾ ಮಾಡಬೇಕು, ಅವರನ್ನು ಯಾವತ್ತೂ ನಿಂದಿಸಬಾರದು ಅನ್ನೋದು ಬಂತು. ಈಗ ನಾವು ನೋಡಬೇಕಾದದ್ದು ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ. ಆತ್ಮ ಪ್ರಶಂಸೆ ಅಂತ ಅನ್ನೋದು ಮಹಾಪಾಪ. ಆದರೆ ಪ್ರಾಚೀನ ಕಾಲದ ರಾಜ ಮಹಾರಾಜರೆಲ್ಲ ಎಂಥ ಒಂದು ಕ್ಷುದ್ರವಾದ ಕೆಲಸ ಮಾಡ್ತಿದ್ರು ಅಂದರೆ, ತಮ್ಮನ್ನು ಹೊಗಳಲಿಕ್ಕಾಗಿ ಹೊಗಳು ಭಟರನ್ನೇ ಕೆಲವರು ನೇಮಿಸಿಕೊಂಡಿರ್ತಿದ್ರು. ಅವರಿಗೆ ವಂದಿ, ಮಾಗದರು, ಸೂತರು ಅಂತೆಲ್ಲ ಹೆಸರಿಡ್ತಿತ್ತು. ಅವ್ರ ಕಡೆಯಿಂದ ಹೊಗಳಿಸಿಕೊಂಡು ಅವರಿಗೆ ವೇತನ, ಪಾರಿತೋಷಕ, ಪ್ರಶಸ್ತಿ ಇತ್ಯಾದಿಗಳನ್ನು ಕೊಡ್ತಿದ್ರು. ಆದರೆ ಪೃಥು ಚಕ್ರವರ್ತಿ ಈ ಥರ ಹೊಗಳಿಸ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಅದನ್ನು ಇಲ್ಲಿ ನೋಡೋರಿದ್ದೇವೆ. ವಸ್ತುತಃ ಜ್ಞಾನಿಗಳಾದವರು, ಪ್ರಾಚೀನ ಕಾಲದ ರಾಜರೆಲ್ಲ ತಮಗೆ ಯಾರು ಪ್ರಶಂಸೆ ಮಾಡಿದರೆ ತಮ್ಮ ಒಳಗಿರುವಂಥ ಭಗವಂತನಿಗೆ ಅದನ್ನು ಅರ್ಪಿಸ್ತಿದ್ರಂತೆ. ಹಿಂದೊಮ್ಮೆ ನಾರದರು ಕೂಡ ಒಂದು ಯಾವುದೋ ಪ್ರಜಾಪತಿಗಳ ಸಮ್ಮೇಳನದಲ್ಲಿ
ತಮ್ಮ ಜ್ಞಾನದ ಮದ, ಗಂಧರ್ವ ವಿದ್ಯಾ ಮದ, ತಮ್ಮ ಪ್ರಾವೀಣ್ಯ ಇದನ್ನ ತೋರಿಸಿಕೊಂಡು ಆ ಪಾಪದಿಂದಾಗಿ ಆತ್ಮ ಪ್ರಶಂಸೆ, ತಮ್ಮ ಮಹತ್ವವನ್ನು ಹೇಳ್ಕೊಂಡಿದ್ರ ಪರಿಣಾಮವಾಗಿ ಮತ್ತೆ ಯಾವುದೋ ಕ್ಷುದ್ರವಾದ ಜನ್ಮವನ್ನು ತಳೆಯಬೇಕಾಯಿತು ಅಂತ ಅವರೇ ಹೇಳ್ತಾರೆ, ವೇದವ್ಯಾಸರಿಗೆ ಹೇಳ್ತಾರೆ. ಇನ್ನೊಬ್ಬರನ್ನ ನಿಂದಿಸಬಾರದು, ಹಿರಿಯರನ್ನು ನಿಂದಿಸಬಾರ್ದು, ಕಿರಿಯರನ್ನು ನಿಂದಿಸಬಾರ್ದು. ಅದು ಹಿಂದಿನ ಪ್ರಕರಣದಲ್ಲಿ ಬಂದಿದೆ. ಆತ್ಮ ಪ್ರಶಂಸೆಯನ್ನ ಮಾಡಿಸಿಕೊಳ್ಬಾರ್ದು. ಇದು ಒಂದು ದೊಡ್ಡ ತಪಸ್ಸು. ನಮ್ಮ ಮನಸ್ಸಿಗೆ ಯಾವತ್ತೂ ಕೂಡ ಅವರಿವರನ್ನ ನಿಂದನೆ ಮಾಡುವುದರಲ್ಲಿ ಮತ್ತೆ ತಮ್ಮನ್ನು ತಾವು ಹೊಗಳಿಸ್ಕೊಳ್ಳೋದ್ರಲ್ಲಿ ಭಾರಿ ಆನಂದ ಇರ್ತದೆ. ಆದರೆ ಇದೊಂದು ದೊಡ್ಡ ತಪಸ್ಸು, ಎಲ್ಲರೂ ಮಾಡಬೇಕಾದಂಥ ಭಾಗವತ ಧರ್ಮ ಅಂತ ಇದನ್ನು ಹೇಳ್ತಿದ್ದಾರೆ. ಆತ್ಮ ಪ್ರಶಂಸಾ ಅಂತ ಬಂತಲ್ಲ, ಆತ್ಮ ಪ್ರಶಂಸಾ ಅಂದ್ರೆ ಆತ್ಮ ಅಂದ್ರೆ ತಾನು, ಪ್ರಶಂಸಾ ಅಂದ್ರೆ ಹೊಗಳಿಕೊಳ್ಳೋದು. ಅದಕ್ಕೆ ಎರಡು ಥರದ ಅರ್ಥ ಮಾಡಬೇಕು ಅಂತ ನನ್ನ ಆಲೋಚನೆ. ಒಂದು, ನಮ್ಮನ್ನು ನಾವು ಹೊಗಳಿಕೊಳ್ಬಾರ್ದು. ಕೆಲವರು ತಮ್ಮನ್ನು ತಾವು ಹೊಗಳಿಕೊಳ್ಳೋದಿಲ್ಲ, ಸಂಕೋಚ ಆಗ್ತದೆ. ಅದಕ್ಕೆ ಇನ್ನೊಬ್ರು ಹೊಗಳ್ತಾ ಇದ್ರೆ ಅದು ನೋಡಿ ಸಂತೋಷ ಪಡ್ತಿರ್ತಾರೆ. ಇದು ಒಂದು ಕ್ಷುದ್ರವಾದ ಕಾರ್ಯವೇ. ಎರಡನ್ನೂ ಮಾಡ್ಕೊಳ್ಬಾರ್ದು. ನಾವು ಸಾಧ್ಯ ಆದ್ರೆ ನಮ್ಮನ್ನು ನಾವೇ ಹೊಗಳ್ಕೊಳ್ತೇವೆ. ನಮ್ಮನ್ನು ನಾವೇ ಹೊಗಳ್ಕೊಳ್ಳಿಕ್ಕೆ ಯಾವತ್ತಾದ್ರೂ ಸಂಕೋಚ ಆದ್ರೆ ಇನ್ನೊಬ್ಬರು ಹೊಗಳ್ತಿದ್ರೆ ಅದನ್ನ ಕೇಳಿ ಆನಂದ ಪಡ್ತಿರ್ತೇವೆ. ಆದ್ರೆ ಇದ್ಯಾವುದೂ ಕೂಡ ಯೋಗ್ಯ ಅಲ್ಲ. ಇದು ಯಾರಿಗೆ ಈ ಪ್ರಕರಣದಲ್ಲಿ ನಾವು ನೋಡ್ತಿರೋದು, ಇದೇನೋ ರಾಜರಿಗೆ ಹೇಳ್ತಿದ್ದಾರೆ ಏನೋ. ಬಂದಿರೋದು ರಾಜರ ಬಗ್ಗೆ, ಬರೇ ರಾಜರ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲ ಅಧಿಕಾರಸ್ಥರು, ಅಧಿಕಾರದಲ್ಲಿರುವಂಥವ್ರು ಯಾರೇ ಜ್ಞಾನ, ವಿದ್ಯೆ ಮತ್ತೆ ಕುಲ, ಸ್ಥಾನ, ಮಾನ ಇತ್ಯಾದಿಗಳಿಂದ ಉನ್ನತ ಸ್ಥಾನದಲ್ಲಿ ಇರ್ತಾರಲ್ಲ, ಅವ್ರು ಯಾರೂ ಕೂಡ ತಮ್ಮನ್ನು ತಾವು ಹೊಗಳ್ಕೊಳ್ಬಾರ್ದು. ಮತ್ತೆ ಇನ್ನೊಬ್ರು ಹೊಗಳ್ತಿದ್ರೆ ಅದನ್ನ ಆನಂದಿಸಬಾರ್ದು. ಸುಮ್ಮನೆ ಇರಿ ಅಂತ ಹೇಳ್ಬೇಕು ಅವರಿಗೆ. ಈ ಹೊಗಳಿಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ತೀರಾ ಅನಿವಾರ್ಯವಾಗಿ ಯಾರು ಹೊಗಳಿದ್ರೆ ಇದೆಲ್ಲ ನನ್ನ ಒಳಗಿರುವಂಥ ಅಂತರ್ಯಾಮಿಯಾದ ಭಗವಂತನಿಗೆ ಇದು ಸಲ್ಲುತ್ತದೆ ಅಂತ ಅನುಸಂಧಾನ ಮಾಡ್ಕೋಬೇಕು. ಯಾಕೆಂದ್ರೆ ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅಭಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾರೆ. ಈ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದದ್ದು ಎಲ್ಲೇ ಇರಲಿ, ದೈಹಿಕ ಬಲ, ಜ್ಞಾನ ಬಲ, ಮತ್ತೇನೇ ಸಜ್ಜನಿಕೆ, ಮತ್ತೇನೇ ಒಂದು ಸದ್ಗುಣ ಅಂತನ್ನುವುದು ಎಲ್ಲೇ ಕಾಣಲಿ, ಮನುಷ್ಯನಲ್ಲಿ, ಪ್ರಾಣಿಗಳಲ್ಲಿ, ಜಡವಸ್ತುವಿನಲ್ಲಿ, ಚೇತನದಲ್ಲಿ ಎಲ್ಲೇ ಏನೇ ಶ್ರೇಷ್ಠತೆ ಬಂದರೆ ಯಾವುದೋ ನಮ್ಮ ಹೆಚ್ಚುಗಾರಿಕೆಯಿಂದ ಬಂದದ್ದಲ್ಲ. ಒಳಗಿರುವ ಭಗವಂತ ತಾನಲ್ಲಿದ್ದು ಏನೋ ಒಂದು ಗುಣವನ್ನು ನಮಗೆ ಕೊಟ್ಟ ಅಷ್ಟೇ. ನಮ್ಮನ್ನು ನಾವು ನಿಮಿತ್ತವನ್ನಾಗಿ ಮಾಡ್ಕೊಂಡಿದ್ದಾನಷ್ಟೆ. ಅರ್ಜುನನ ನಿಮಿತ್ತವನ್ನಾಗಿ ಮಾಡಿಕೊಂಡು ಸಮಗ್ರ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಶತ್ರುಗಳನ್ನೆಲ್ಲ ತಾನೇ ಸದೆ ಬಡ್ದ. ನಮ್ಮೊಳಗೆ ನಿಂತು ಹೇಳಿಸುವವನು, ಕೇಳುವವರೊಳಗೆ ನಿಂತು ಕೇಳುವವನು ಅವನೇ ಇದ್ದಾನೆ. ಆದ್ರಿಂದ ಆತ್ಮ ಅಂದ್ರೆ ತನ್ನನ್ನು ತಾನು ಹೊಗಳ್ಕೊಳ್ಬಾರ್ದು. ನನ್ನನ್ನು ಇನ್ನೊಬ್ರು ಹೊಗಳ್ತಿದ್ರು, ನಮ್ಮನ್ನು ಯಾರಾದ್ರು ಇನ್ನೊಬ್ರು ಹೊಗಳ್ತಿದ್ರೆ ಅದನ್ನು ಕೂಡ ನಾವು ಆಸ್ವಾದಿಸಬಾರ್ದು, ಅದರಿಂದ ದೂರ ಇರಬೇಕು. ಅದು ಬೇಡ ಅಂತ ಅವ್ರಿಗೆ ಹೇಳಬೇಕು. ಬೇಡ ಅಂತ ಹೇಳಿದ್ರು ಅವ್ರು ಕೇಳದೆ ಹೋದ್ರೆ ಅದನ್ನ ಕಿವಿ ಮುಚ್ಕೊಂಡು ತಾಳ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಹಿಂದೆ ಬಂತಲ್ಲ, ಈ ಮಹಾತ್ಮರು ನಿಂದ ನಡೀತಾ ಇದ್ರೆ ಆವಾಗ ಕಿವಿ ಮುಚ್ಕೊಂಡು ಬಿಡ್ಬೇಕಂತ, ಅಲ್ಲಿಂದ ಎದ್ದು ಹೋಗ್ಬೇಕು. ಅದನ್ನ ಇಲ್ಲೂ ಅನ್ವಯಿಸ್ಕೋಬೇಕು ಅಂತ ನನ್ನ ಆಲೋಚನೆ. ದೊಡ್ಡವ್ರನ್ನ ಬೈತಿರ್ತಾರೆ, ಹಿಂದೆ ಬಂತದು. ದಕ್ಷ ಪ್ರಜಾಪತಿ ಶಿವನಿಗೆ ಅವಮಾನ ಮಾಡಿದೆ, ಆದರೂ ಸತಿ ಅಲ್ಲಿ ಹೋದ್ಲು. ಶಿವನಿಗೆ ಅವಮಾನ ಆಯಿತು, ಶಿವನಿಗೆ ಅಲ್ಲಿ ಯಜ್ಞ ಭಾಗ ಸಲ್ಲಿಲ್ಲ. ಆ ಕಥೆ ನಾವು ನೋಡಿದ್ವಿ. ಆವಾಗ ಅವಳು ಸಿಟ್ಟು ಮಾಡಿ ತನ್ನ ಶರೀರದೊಳಗಿನ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿದ್ಲು. ಸತಿ ಅಂತ ಅವಳ ಹೆಸರಿತ್ತು. ಯೋಗದಿಂದ ದೇಹ ಬಿಟ್ಲು. ಶಿವನಿಗೆ ಕೋಪ ಬಂತು. ಶಿವ ತನ್ನೊಂದು ಜಟೆಯನ್ನ ನೆಲಕ್ಕೆ ಬಡಿದು ಅಪ್ಪಳಿಸಿದ. ಅದರಿಂದ ವೀರಭದ್ರ ಹುಟ್ಟಿದ. ಸಮಗ್ರ ಯಜ್ಞವನ್ನೆಲ್ಲ ನಾಶ ಮಾಡಿದ. ಇದೆಲ್ಲ ಕಥಾ ನಮಗೆ ಗೊತ್ತಿದೆ. ಶಿವ ಮತ್ತೆ ತಪಸ್ಸಿನಲ್ಲಿ ಮಗ್ನ ಆಗಿಬಿಟ್ಟ. ಆವಾಗ ಆ ಪಾರ್ವತಿ ಹಿಂದೆ ದಕ್ಷ ಪ್ರಜಾಪತಿಯ ಮಗಳಾಗಿ ಹುಟ್ಟಿದ್ದಲ್ಲ, ಈಗ ಹಿಮಾಲಯ ರಾಜನ ಮಗಳಾಗಿ ಹುಟ್ಟಿ ಪರ್ವತನ ಮಗಳಾದ್ರಿಂದ ಪಾರ್ವತಿ ಅಂತ ಕರೆಸ್ಕೊಂಡು ಮತ್ತೆ ಶಿವನನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡಿದ್ಲು. ಆವಾಗ ಮತ್ತೆ ಅವಳನ್ನು ಅವನು ಮದುವೆ ಮಾಡ್ಕೊಂಡ. ಎಷ್ಟೇ ಹೊತ್ತಾದ್ರೂ ಆ ಪಾರ್ವತಿ ಮಾಡುವ ತಪಸ್ಸನ್ನ ಇವನು ನೋಡ್ಲೇ ಇಲ್ಲ, ಕಣ್ ತೆರೆದು ನೋಡ್ಲೇ ಇಲ್ಲ. ಆವಾಗ ಮನ್ಮಥ ಅಲ್ಲಿ ಬಾಣ ಪ್ರಯೋಗ ಮಾಡಿದ. ಇದೆಲ್ಲ ನಮ್ಗೆ ಗೊತ್ತಿದೆ. ಮನ್ಮಥ, ವಸಂತ, ಮೊದಲು ವಸಂತ ಕಾಲದ ಅಭಿಮಾನಿ ಮನ್ಮಥ, ಇವರೆಲ್ಲ ಬಂದಲ್ಲಿ ಬಾಣ ಪ್ರಯೋಗ ಮಾಡಿದ್ರು. ಶಿವನ ಮನಸ್ಸು ಚಂಚಲ ಆಗುವಂತೆ ಮಾಡಿದ್ರು. ಶಿವ ತನ್ನ ಕಣ್ ತೆರೆದು ನೋಡಿ ಅವರನ್ನು ಸುಟ್ಟು ಹಾಕಿದ.
ಮನ್ಮತ್ ಕಾಮನನ್ನು ಸುಟ್ಟಾಕಿದೆ, ಇದೆಲ್ಲ ನಮ್ಗೆ ಗೊತ್ತಿದೆ. ಅಂತೂ ಮತ್ತೊಮ್ಮೆ ಶಿವ ಪಾರ್ವತಿಯವ್ರ ಮದುವೆ ಆಯ್ತು. ಇದು ಕಥಾ. ದೊಡ್ಡವ್ರ ನಿಂದ ನಡೀತಾ ಇದ್ರೆ ಅದನ್ನ ಕೇಳಬಾರ್ದು. ನಿಲ್ಲಿಸ್ರಿ ನಿಂದೇನಂತ ಅವ್ರನ್ನ ದಬಾಯಿಸ್ಬೇಕು. ಇಲ್ಲದೆ ಹೋದ್ರೆ ಕಿವಿಯನ್ನಾದ್ರೂ ಮುಚ್ಕೊಂಡು ಸುಮ್ಮನೆ ಇರಬೇಕು, ಅಲ್ಲಿಂದ ಎದ್ದಾದ್ರೂ ಹೋಗ್ಬೇಕು. ಇದನ್ನ ನಾವು ನಮಗೂ ಮಾಡ್ಕೊಳ್ಬೇಕು. ಯಾರು ನಮ್ಮನ್ನು ಹೊಗಳ್ತಾ ಇದ್ರೆ ನಾವಂತೂ ನಮ್ಮನ್ನು ಹೊಗಳ್ಕೊಳ್ಳುವಂತ ನೀಚ ಕಾರ್ಯ ಮಾಡಬಾರ್ದು. ಅದು ಆತ್ಮಹತ್ಯೆಗೆ ಸಮಾನ ಅಂತದು. ಇದು ಗೊತ್ತಿಲ್ಲ ಅನೇಕ ಜನರಿಗೆ. ನಮ್ಮನ್ನ ನಾವು ಹೊಗಳ್ಕೊಳ್ಬೇಕು ಅಂತ ನಮ್ಗೆ ಯಾವ ತರ ಆಲೋಚನೆ ಬಂದ್ರೆ ಅವಾಗ ಇದು ಆತ್ಮಹತ್ಯೆ ಮಾಡ್ಕೊಂಡಂತೆ ಅನ್ನೋ ಎಚ್ಚರ ನಮಗಿರ್ಬೇಕು. ಆತ್ಮ ಪ್ರಶಂಸಾ ಮರಣಂ ಅಂತ ಸ್ಮೃತಿಯಲ್ಲಿ ಹೇಳ್ತಾರೆ. ಮಹಾಭಾರತದಲ್ಲೂ ಅಂತ ಒಂದು ಪ್ರಕರಣ ಬಂದಿದೆ, ಮುಂದೆ ಅದನ್ನು ನೋಡೋಣ. ನಮ್ಮನ್ನ ನಾವು ಹೊಗಳ್ಕೊಳ್ಬಾರ್ದು. ಇನ್ನೊಬ್ರು ಯಾರು ಪ್ರಶಂಸೆ ಮಾಡ್ಲಿಕ್ಕೆ ತೊಡಗಿದ್ರೆ ಸುಮ್ಮನೆ ಇರಿ ಅಂತ ಅವ್ರನ್ನ ಸುಮ್ಮನೆ ಕೂಡಿಸ್ಬೇಕು. ಮಾಡುವುದಿದ್ರೆ ಭಗವಂತನ ಪ್ರಶಂಸೆ ಮಾಡಿ, ನಮ್ಮ ಪ್ರಶಂಸೆ ಮಾಡಿ ಏನು ಉಪಯೋಗ ಅಂತ ಅವ್ರನ್ನ ಸುಮ್ಮನೆ ಕೂಡಿಸ್ಬೇಕು. ಅಷ್ಟಾದ್ರೂ ಅವ್ರು ಮಾಡಿದ್ರೆ ಕಿವಿ ಮುಚ್ಕೊಂಡು ಅದು ನಮ್ಮ ಕಿವಿಗೆ ಬೀಳದಂತೆ ನೋಡ್ಕೊಳ್ಬೇಕು. ಅದು ಆಗದೆ ಹೋದ್ರೆ ಅಲ್ಲಿಂದ ಎದ್ದಾದ್ರೂ ಹೋಗ್ಬೇಕು. ಹೀಗೆ ನನ್ನ ಆಲೋಚನೆ ಅದು. ಯಾಕೆಂದ್ರೆ ಆತ್ಮ ಪ್ರಶಂಸಾ ಅಂತ ಅನ್ನೋದು ಈಗಾಗಲೇ ನಮ್ಮಲ್ಲಿ ಒಳಗೆ ಪ್ರವೇಶ ಮಾಡಿರುವ ಅಹಂಕಾರವನ್ನು ಮತ್ತಷ್ಟು ಹೆಚ್ಚಿಸ್ತದೆ. ಅಹಂಕಾರ ನಮ್ಗೆ ಇಲ್ಲದೆ ಹೋಗಿದ್ರೆ ಆತ್ಮ ಪ್ರಶಂಸಾ ಮಾಡಿಸ್ಕೊಳ್ಳುವ ಮನೋಭಾವೇ ನಮ್ಗೆ ಬರ್ತಿರ್ಲಿಲ್ಲ. ಅದು ಬರೋದು ಯಾವಾಗಂದ್ರೆ ಅಹಂಕಾರ ಇದ್ದಿದ್ರಿಂದಲೇ ಬಂದಿದ್ದದು. ಇದರಿಂದ ಹೆಚ್ಚಾಗ್ತದೆ ಮತ್ತೆ ಅಹಂಕಾರ, ಅದು ಸಾಧನೆಗೆ ತೊಡಕಾಗ್ತದೆ. ಅನೇಕ ಜನರು ಇದ್ದಾರೆ. ಬಹುರತ್ನ ವಸುಂಧರ ಎಷ್ಟು ದೊಡ್ಡದಿದೆ, ವಿಶಾಲವಾದಿದೆ ಜಗತ್ತು. ಯಾವ್ದ್ಯಾವುದೋ ಪ್ರದೇಶದಲ್ಲಿ ಯಾವ್ದ್ಯಾವುದೋ ಕಾಲದಲ್ಲಿ ಎಂತೆಂಥ ಜ್ಞಾನಿಗಳು ಆಗಿ ಹೋಗಿದ್ದಾರೆ, ಎಂತೆಂಥ ಅಧಿಕಾರಸ್ಥರು ಸ್ಥಾನ ಮಾನಗಳನ್ನೆಲ್ಲ ಪಡ್ಕೊಂಡವರಿದ್ದಾರೆ. ಆದ್ರಿಂದ ಮನುಷ್ಯ ಯಾತಕ್ಕಾಗಿ ಅಹಂಕಾರ ಪಡಬೇಕು, ಯಾತಕ್ಕಾಗಿ ಆತ್ಮ ಪ್ರಶಂಸೆ ಮಾಡ್ಕೊಳ್ಬೇಕು? ಅದು ಈ ಪ್ರಕರಣದ ಸಾರಾಂಶ. ಭಾಗವತ ಸಾರೋದ್ಧಾರದಲ್ಲಿ ಅದು 9ನೇ ಪ್ರಕರಣ, ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ. ಅದರಲ್ಲಿ 133ನೇ ಶ್ಲೋಕ. ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್ ಲೋಕೇಧುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ವಸ್ತವ ಏಷ ಯೋಜ್ಯತಾಂ ಮಾಮಯ್ಯ ಭೂವನ್ ವಿತಥ ಗಿರೋವಹ ಅಂತ. ಭಾಗವತದ ಮೂಲ ಗ್ರಂಥದ 4ನೇ ಸ್ಕಂದದ 15ನೇ ಅಧ್ಯಾಯದ 19ನೇ ಶ್ಲೋಕ ಅದು. ಪೃಥು ಅಂತ ಚಕ್ರವರ್ತಿ, ಅವನ ಬಗ್ಗೆ ಸ್ವಲ್ಪ ಹಿನ್ನೆಲೆ ನಾವು ಕೇಳಬೇಕು. ಈ ಭೂಮಿ ಇದೆಯಲ್ಲ, ಪೃಥ್ವಿ ಅಂತ ಇದಕ್ಕೆ ಹೆಸರು. ಈ ಪೃಥ್ವಿ ಅಂತ ಹೆಸರು ಬಂದಿದ್ದೇ ಆ ಪೃಥ್ವಿನಿಂದ. ಪೃಥ್ವಿನ ತಂದೆ ಒಬ್ಬ ವೇನ ಅಂತಿದ್ದ. ವೇನೋಸೋ ಪೀಡನಾದ ಭೂತ್ ಅಂತ ಹೇಳ್ತದ ಅವನೊಂದು ಶಾಸ್ತ್ರ. ನಮಗೆ ಕನ್ನಡದ ಬೇನೆ ಅಂತ ಕೇಳಿ ಗೊತ್ತಿದೆ. ಬೇನೆ ಅಂದ್ರೆ ನೋವು. ಇವನ್ ಯಾಕೆ ವೇನ ಅಂತ ಹೆಸರಿತ್ತಂದ್ರೆ ಇನ್ನೊಬ್ರಿಗೆ ಪೀಡ ಕೊಡ್ತಿದ್ನಂತವನು ಯಾವತ್ತು. ಅಂತ ನೀಚ. ಇವರಪ್ಪ ಒಬ್ಬ ಅಂಗ ಅಂತಿದ್ದ, ಮೂಲ ಅಂಗರಾಜ. ಅವನ ಮಗ ವೇನ, ಅವನ ಮಗನೇ ಪೃಥು. ಅಂಗರಾಜ ಸಜ್ಜನಾಗಿದ್ದ. ಅವನ ಮಗ ಈ ವೇನ ಏನಿದ್ದ, ಇವನು ದುಷ್ಟನಾಗಿದ್ದ. ನಾನೇ ದೇವರು, ನಾ ಏನಾದ್ರು ಪೂಜಾ ಮಾಡೋದಿದ್ರು ನನ್ನನ್ನೇ ಮಾಡಬೇಕು ಅಂತ ಜನರಿಗೆಲ್ಲ ಶಾಸನ ಮಾಡಿದ್ದ. ಜನರಿಗೆ ತೊಂದರೆನೂ ಕೊಡ್ತಿದ್ದ. ಆದ್ರೆ ಅವನಿಂದ ಒಂದು ಒಳ್ಳೆ ಕೆಲಸನೂ ಆಗಿತ್ತು. ಏನಂದ್ರೆ ಹಿಂದಿನ ಅಂಗರಾಜ ಸತ್ತೋಗಿದ್ದಾಗ ಕಳ್ಳಕಾಕರು ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದ್ರು ದೇಶದಲ್ಲಿ. ಇವನು ಆ ಕಳ್ಳಕಾಕರಿಗಿಂತ ಮೇಲಿನವನಾಗಿದ್ದ. ಆ ಕಳ್ಳಕಾಕರೆಲ್ಲ ಇವನಿಗೆ ಹೆದರಿ ಓಡಿ ಹೋಗಿಬಿಟ್ಟಿದ್ರು. ಯಾಕಂದ್ರೆ ಇವನೇ ದೊಡ್ಡ ಕಳ್ಳ, ಇವನೇ ದೊಡ್ಡ ದರೋಡೆಕೋರಾಗಿದ್ದ, ಪರಮ ನೀಚ ಆಗಿದ್ದ. ಅದರಿಂದ ಕಳ್ಳಕಾಕರ ಪೀಡೆ ಪರಿಹಾರ ಆಯ್ತು. ಆದ್ರೆ ಬಾಣ್ಲೆಯಿಂದ ಬೆಂಕಿಗೆ ಬಿದ್ದಂತಾಗಿತ್ತು ಜನರಿಗೆ. ಇವನೊಬ್ಬ ನೀಚ. ನಾನೇ ಇರುವಾಗ ನನ್ನನ್ನೇ ನೀವು ಯಜ್ಞ ಮಾಡಬೇಕು, ನನಗೆ ಪೂಜೆ ಮಾಡಬೇಕು ಅಂತ ಬಂದು ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ, ಪುರೋಹಿತರಿಗೆಲ್ಲ ದಬಾಯಿಸಿಬಿಟ್ಟ. ಅವರು ಸ್ವಲ್ಪ ದಿವಸ ನೋಡಿದ್ರು. ಅವರು ಇಂಥ ದುಷ್ಟರಾಜನ ಜೊತೆ ಅವರು ಶಾಮೀಲಾಗ್ಲಿಕ್ಕೆ ಒಪ್ಪಲಿಲ್ಲ. ಅವರು ಕೊನೆಗೊಂದು ದಿವಸ ಅವ್ರೇನು ಬಹಳ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾವ ಶಸ್ತ್ರಾಸ್ತ್ರ ತರಲಿಲ್ಲ, ಅವ್ನು ದಬಾಯಿಸಿದ್ರು. ಅವ್ನು ಕೇಳದೆ ಇದ್ದಾಗ ಹುಂಕಾರ ಮಾಡಿದ್ರು. ಮಂತ್ರಪೂರಿತವಾದ ಹುಂಕಾರದಿಂದ ಅವನು ಸುಟ್ಟು ಬೂದಿಯಾಗಿ ಹೋಗಿಬಿಟ್ಟ ಆ ವೇನ ರಾಜ. ಬೇನೆ, ಜನರಿಗೆಲ್ಲ ಬೇನೆ ಕೊಡ್ತಿದ್ರಿಂದ ಅವನಿಗೆ ವೇನ ಅಂತ ಹೆಸರಿತ್ತು. ಇವನೇನು ಬಿದ್ನಲ್ಲ, ಈ ವೇನ ಬಿದ್ನಲ್ಲ, ಅವನ ಶರೀರವನ್ನ ಕಡದ್ರಂತೆ. ಮಗ ಹುಟ್ಟಬೇಕಲ್ಲ, ಇನ್ನೂ ಮಗ ಹುಟ್ಟಿರ್ಲಿಲ್ಲ ಅವನಿಗೆ. ಆವಾಗ ಆ ಶರೀರವನ್ನ ತಿಕ್ಕಿದ್ರು ಈ ಋಷಿಗಳೆಲ್ಲ ಸೇರಿ. ಅಲ್ಲಿಂದ ಈ ಪೃಥು ಅಂತ ಚಕ್ರವರ್ತಿ ಹುಟ್ಟಿದ. ಅಂತೂ ಮಥನ ಮಾಡಿದ್ರು. ಒಂದು ಎಡಭಾಗ ಮಥನ ಮಾಡಿದಾಗ ಅಲ್ಲೊಬ್ಬ ನಿಷಾದ ಬೇಡರ ವ್ಯಕ್ತಿಯೊಬ್ಬ ಹುಟ್ಟಿದ, ಬೇಡ ಗುಂಪಿಗೆ ನಾಯಕನಾದವನೊಬ್ಬ ಹುಟ್ಟಿದ. ಅದಾದ್ಮೇಲೆ ಬಲ ತೊಡೆ ಮಥನ ಮಾಡಿದಾಗ ಈ ಪೃಥು ಹುಟ್ಟಿದ.
ಏಷ ಕಲಾ ಭುವನ ಪಾವನಸ್ಯ ವಿಷ್ಣೋಹ ಅಂತ ಭಗವಂತನ ಸನ್ನಿಧಾನ ಅವನಲ್ಲಿ ಯಾವಾಗಲೂ ಇರ್ತಿತ್ತು ಅಂತ ವಿಶಿಷ್ಟವಾದಂಥ ಸನ್ನಿಧಾನಕ್ಕೆ ಪಾತ್ರನಾದಂಥ ಚಕ್ರವರ್ತಿ ಅವನ ಪತ್ನಿ ಅರ್ಚಿ ಅಂತ, ಅವಳಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ, ಇವನಲ್ಲಿ ವಿಷ್ಣುವಿನ ಸನ್ನಿಧಾನ ಇರುತ್ತೆ. ಅಂಥ ಮಹಾಚಕ್ರವರ್ತಿ ಅವನು ಈ ಹುಟ್ಟಿ ಬಂದ ಕೂಡಲೇ ಮೊದಲು ಈ ಭೂಮಿಯನ್ನೆಲ್ಲ ಸುಸ್ಥಿತಿಗೆ ತಂದ. ನಗರ ಪಟ್ಟಣ ಹಳ್ಳ ಕೊಳ್ಳ ಏನೇನು ಸಂಸ್ಕೃತಿ ಅದನ್ನೆಲ್ಲ ಸುಸ್ಥಿತಿಗೆ ತಂದ, ಜನರಿಗೊಂದು ವ್ಯವಸ್ಥೆ ಮಾಡಿದ. ಭೂಮಿ ಓಡಿ ಹೋಗಿ ಹೊಂಟಿತ್ತಂತೆ. ಭೂಮಿಯ ಅಭಿಮಾನಿ ದೇವತೆ ಈ ದುಷ್ಟನಾದಂಥ ವೇನರಾಜನ ಪೀಡೆಯಿಂದಾಗಿ ಬೇಸತ್ತು ಗೋವಿನ ರೂಪವನ್ನು ತಾಳಿ ಓಡಿ ಹೋಗಿತ್ತಂತೆ. ಇವನು ಅದನ್ನು ಬೆನ್ನಟ್ಟಿದೆ ಬಿಲ್ಲು ಬಾಣ ತಗೊಂಡು. ಆಗ ಅದು ಒಂದು ಕಡೆ ನಿಂತಿತ್ತು. ನಿಂತ ಮೇಲೆ ಅದು ಕ್ಷಮೆ ಕೋರಿತು. ಇವನು ಅದಕ್ಕೆ ಅಭಯ ಕೊಟ್ಟ, ನೀನು ನನ್ನ ಮಗಳಿದ್ದಂತೆ ಅಂತ. ಪೃಥ್ವಿನ ಮಗಳಾದ್ರಿಂದ ಅವಳಿಗೆ ಪೃಥ್ವಿ ಅಂತ ಹೆಸರು ಬಂತು. ಮುಂದೆ ನಿನ್ನ ತಂದೆಯ ಕಾಲದಲ್ಲಿ ಅನಾಚಾರ ನಡೆದಿದ್ದರಿಂದ ನಾನು ಸರಿಯಾಗಿ ಬೆಳೆ ಇತ್ಯಾದಿಗಳನ್ನು ಕೊಡ್ತಿರ್ಲಿಲ್ಲ, ಈಗ ನಿನ್ನ ಕಾಲದಲ್ಲಿ ಎಲ್ಲ ಕೊಡ್ತೇನೆ, ಬೆಳೆ ಫಸಲು ಇತ್ಯಾದಿಗಳನ್ನು ಕೊಡ್ತೇನೆ, ನೀನೇ ವಿಚಾರ ಮಾಡಬೇಕಾದ್ದಿಲ್ಲ ಅಂತ ಅವನಿಗೆ ಸಮಾಧಾನ ಹೇಳಿತದು. ಗಮನಿಸ್ಬೇಕು, ದುರಾಡಳಿತ, ದುರಾಚಾರ, ಅಧಾರ್ಮಿಕತನ ಇವೆಲ್ಲ ತಾಂಡವ ಆಡ್ತಾ ಇದ್ರೆ ಮಳೆ ಬೆಳೆ ಸರಿಯಾಗಿ ಆಗೋದಿಲ್ಲ. ಎಲ್ಲಿ ರಾಜರು ಪ್ರಜೆಗಳು ಎಲ್ಲರೂ ಕೂಡ ಸದಾಚಾರಿಗಳಾಗಿರ್ತಾರೋ ಅಲ್ಲಿ ಮಳೆ ಬೆಳೆ ಎಲ್ಲ ಬರ್ತದೆ. ಅಂದ್ರೆ ಅವನ ಕಾಲದಲ್ಲಿ ಮುಂದೆ ಎಲ್ಲ ಸ್ಥಿರ ಆಯ್ತು. ಅವನನ್ನ ಇವರೆಲ್ಲ ಪ್ರಶಂಸೆ ಮಾಡ್ಲಿಕ್ಕೆ ತೊಡಗಿದ್ರು. ಅವನಿನ್ನೂ ಅಂತ ಮಹಾಕಾರ್ಯ ಏನು ಮಾಡಿರಲಿಲ್ಲ ಅಂತ ಅವಾಗ ಇನ್ನು. ಆದರೂ ಅವನನ್ನ ಈ ಸೂತರು, ಮಾಗಧರು ಮತ್ತು ವಂದಿಗಳು, ವಂದಿ ಅಥವಾ ಬಂದಿ ಅಂತ ಕರೀತಾರೆ, ಅವರೆಲ್ಲ ಇವನನ್ನು ಪ್ರಶಂಸೆ ಮಾಡ್ಲಿಕ್ಕೆ ತೊಡಗಿದ್ರು. ಆವಾಗ ಅವನು ಹೇಳಿದ ಮಾತದು, ಎಲ್ಲ ಅಧಿಕಾರಸ್ಥರಾದವರು, ರಾಜಕಾರಣಿಗಳು ಎಲ್ಲರೂ ಕೂಡ ನಾವು ಗಮನಿಸಬೇಕಾದಂಥ ಮಾತಿದು. ಏನು ಹೇಳಿದ ಅವನು, ನೀವು ನನ್ನಲ್ಲಿ ಏನು ಪರಾಕ್ರಮ ಮೊದಲಾದ ಗುಣಗಳನ್ನು ಹೇಳ್ತಾ ಇದ್ದೀರಲ್ಲ, ಅವೆಲ್ಲ ಗುಣಗಳು ಏನು ಜಗತ್ತಿನಲ್ಲಿ ಇನ್ನೂ ಪ್ರಕಟ ಆಗಿವೆ? ನಾನೇನಂತ ಮಹಾಕಾರ್ಯ ಮಾಡಿದ್ದೇನೆ? ಏನೂ ಮಾಡಿಲ್ಲ. ಅದಕ್ಕಿಂತ ಮೊದಲೇ ನೀವು ಸ್ತುತಿಸಿದ್ದೀರಲ್ಲ, ಆ ಸ್ತೋತ್ರ ಮಾಡಿದರೆ ಆ ಸ್ತೋತ್ರ ನಿಜ ಆಗ್ತದೇನೋ? ಆ ಹೊಗಳಿಕೆ ಅದೆಲ್ಲ ಸುಳ್ಳಾಗೋದಿಲ್ಲೇನೋ? ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಅವನು ಅವರಿಗೆಲ್ಲರಿಗೂ ದಬಾಯಿಸಿದ. ಸುಮ್ಮನೆ ಇರಿ ಅಂತ ಹೇಳಿದ. ಇದು ಆತ್ಮ ಪ್ರಶಂಸಾ ವರ್ಜನ. ಅವನು ತನ್ನನ್ನು ತಾನು ಹೊಗಳ್ಕೊಳ್ಳಿಲ್ಲ, ಇನ್ನೊಬ್ರು ಹೊಗಳೋದನ್ನು ಸಹಿಸಲಿಲ್ಲ. ಅದನ್ನು ತಿಳ್ಕೊಳ್ಬೇಕು. ತುಲ್ಯ ನಿಂದಾಸ್ತುತಿರ್ ಮೌನಿ ಅಂತ ನನ್ನ ಭಗವದ್ಗೀತೆಯ ಮಾತು ಇದು ಯಾವಾಗಲೂ ನೆನಪಿಗೆ ಬರ್ತಿರ್ತದೆ. ನಮಗೆಲ್ಲ ಏನಾಗ್ತದಂದ್ರೆ, ಯಾರು ನಮ್ಮನ್ನು ಟೀಕೆ ಮಾಡಿದ ಕೂಡಲೇ, ಟೀಕೆ ಮಾಡಿದ್ರೆ ಆ ಟೀಕೆ ಅವ್ರೇನು ಮಾಡಿರ್ತಾರಲ್ಲ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ, ತಪ್ಪು ನಮ್ಮದೇನಿಲ್ಲ, ಅವ್ರದೇ ತಪ್ಪು. ಅವರು ನಮ್ಮಲ್ಲಿರೋ ಗುಣವನ್ನು ತಿಳ್ಕೊಂಡಿಲ್ಲ, ಗುಣವನ್ನು ದುರ್ಗುಣ ಅಂತ ತಿಳ್ಕೊಂಡಿದ್ದಾರೆ, ಅದನ್ನು ಟೀಕೆ ಮಾಡಿದ್ದಾರೆ ಅಂತ ಯಾರು ಬೈತಾರೋ ಅವ್ರನ್ನ ನಾವು ಮರಳಿ ಟೀಕೆ ಮಾಡ್ತೇವೆ. ದುರ್ಗುಣ ನಮ್ಮಲ್ಲಿಲ್ಲ, ಅವ್ರ ಮನಸ್ಸಿನಲ್ಲಿ ಆ ಥರ ಕಾಣಿಸಿದೆ ಅಷ್ಟೇ ಅಂತ ನನಗನ್ಸೋದು. ಯಾರು ನಮ್ಮನ್ನು ಪ್ರಶಂಸೆ ಮಾಡಿದಾಗ ಕೂಡ ಆ ಸದ್ಗುಣ ನಮ್ಮಲ್ಲಿ ಏನಿದೆ ಅವ್ರಿಗೆ ಕಾಣಿಸಿದೆ ಅಷ್ಟೇ. ನಮ್ದು ನಾವು ಹೀಗೆ ಮಾಡೋದಿಲ್ಲ. ಸದ್ಗುಣ ನಮ್ಮಲ್ಲಿ ಇರೋದ್ರಿಂದ ಅವರು ಪ್ರಶಂಸೆ ಮಾಡಿದ್ದಾರೆ, ಮಾಡ್ಬೇಕಾಗಿತ್ತು, ಹಿಂದೆ ಮಾಡ್ಬೇಕಾಗಿತ್ತು, ತಡ ಮಾಡಿ ಮಾಡ್ತಿದ್ದಾರೆ, ಇನ್ನೂ ಕಡಿಮೆ, ಇನ್ನೂ ಜಾಸ್ತಿ ಮಾಡ್ಬೇಕು ನಮ್ಮನ್ನು ಪ್ರಶಂಸೆ ಅಂತೆಲ್ಲ ನಾವು ಅನ್ಕೋತೇವೆ. ಆದರೆ ಪ್ರಶಂಸೆ ಮತ್ತು ನಿಂದೆ ಎರಡನ್ನೂ ಸಮಾನವಾಗಿ ತಗೊಳ್ಬೇಕು ಅಂತಂದ್ರೆ, ಟೀಕೆ ಮಾಡಿದಾಗ ಟೀಕೆ ಮಾಡ್ಲಿಕ್ಕೆ ಬೇಕಾದ ದುರ್ಗುಣ ನಮ್ಮಲ್ಲಿಲ್ಲ, ನಮ್ದು ಸದ್ಗುಣ ಭರಿತವಾದ ವ್ಯಕ್ತಿತ್ವವೇ. ಇವ್ರು ನಮ್ಮನ್ನು ಸುಮ್ಮನೆ ಟೀಕೆ ಮಾಡ್ತಿದ್ದಾರೆ, ಅದು ಅವ್ರ ದೃಷ್ಟಿ ದೋಷ ಅಂತ ಅವ್ರನ್ನ ಅಂತೀವಲ್ಲ. ಹಾಗಾದ್ರೆ ನಮ್ಮನ್ನ ಯಾರು ಪ್ರಶಂಸೆ ಮಾಡಿದಾಗ ಕೂಡ ಸದ್ಗುಣ, ಅಂಥ ದೊಡ್ಡ ಸದ್ಗುಣ ಏನು ನಮ್ಮಲ್ಲಿ ಇಲ್ರಿ, ಏನು ಪಾಂಡಿತ್ಯ, ವಿದ್ಯೆ, ಮಹಾ ಸ್ಥಾನ, ಮಾನ, ತಪಸ್ಸು, ಶಕ್ತಿ ಇತ್ಯಾದಿ ಏನಿಲ್ಲ. ಅವ್ರಿಗೇನೋ ಕಾಣಿಸ್ತು, ಪಾಪ ಮಾಡಿದ್ದಾರೆ. ಅವ್ರನ್ನು ಬೈದು ದಬಾಯಿಸೋದು ಬೇಕಾಗಿಲ್ಲ, ಕಿವಿ ಮುಚ್ಕೊಳ್ಳೋದು ಬೇಕಾಗಿಲ್ಲ, ಎದ್ದು ಹೋಗೋದು ಬೇಕಾಗಿಲ್ಲ. ಕೊನೆ ಪಕ್ಷಿ ಅನುಸಂಧಾನ ಮಾಡ್ಕೊಂಡು ಪಾಪ ಅವ್ರಿಗೇನೋ ಕಾಣಿಸ್ತು ಹೇಳಿದ್ರು, ಅದೇನು ಸತ್ಯ ಆಗಬೇಕಾಗಿಲ್ಲ ಅಂತಾದರೂ ತಿಳ್ಕೊಂಡ್ರೆ ಸ್ವಲ್ಪ ಮನುಷ್ಯ ಮೇಲೇರದೆ ಹೋದ್ರು ಇದ್ದಲ್ಲಿ ಆದ್ರೂ ಇರ್ತಾನೆ, ಕೆಳಗೆ ಬೀಳೋದಿಲ್ಲ. ಯಾವಾಗ ಪ್ರಶಂಸೆಯನ್ನು ಆಸ್ವಾದಿಸ್ಲಿಕ್ಕೆ ತೊಡಗ್ತಾನೋ ಕೆಳಗೆ ಬೀಳ್ತಾನೆ. ಇದನ್ನು ತಿಳ್ಕೊಳ್ಬೇಕು. ನನ್ನನ್ನು ಹೊಗಳ್ಬೇಡ್ರಿ, ಇದು ಆತ್ಮ ಪ್ರಶಂಸಾ ವರ್ಜನ. ಇದು ಆತ್ಮ ಪ್ರಶಂಸೆಯನ್ನು ಅವನು ತಾನೂ ಮಾಡ್ಕೊಳ್ಳಿಲ್ಲ, ಇನ್ನೊಬ್ರು ಮಾಡೋದನ್ನು ಸಹಿಸಲಿಲ್ಲ ಕೂಡ. ಹಾಗಾದ್ರೆ ಯಾರಿಗದು ಪ್ರಶಂಸೆಯನ್ನು ಯಾರಿಗೆ ಮಾಡಬೇಕು ಅಂದ್ರೆ, ಒಳಗಿರುವಂಥ
ರಾಜರಾಜೇಶ್ವರ ಅನ್ನುವ ಹೆಸರನ್ನು ಭಗವಂತನಿಗೆ ಮಾಡ್ಬೇಕಂತ. ಎಲ್ಲಾ ಚಕ್ರವರ್ತಿಗಳಲ್ಲಿಯೂ ಕೂಡ ರಾಜರಾಜೇಶ್ವರ ಎಂಬ ಹೆಸರಿನಿಂದ ಭಗವಂತ ಇರ್ತಾನಂತ. ನಾವಿಷ್ಣು ಪೃಥ್ವೀಪತಿ ಅಂತ ಶಾಸ್ತ್ರ ಹೇಳ್ತದೆ. ಭಗವಂತ ಏನೊಬ್ಬ ರಾಜ ಇರ್ತಾನಲ್ಲ, ಅವನಲ್ಲಿ ಸ್ವಯಂ ಭಗವಂತ ಇರ್ತಾನೆ. ಇಲ್ಲದ್ರೆ ಅಂಥ ಅಧಿಕಾರ, ಜಗತ್ತನ್ನೆಲ್ಲ ಆಳುವಂಥ ಶಕ್ತಿ ಇದೆಲ್ಲ ಬರೋದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಈಗಿನ ಕಾಲದವರಿಗೆ ಅದು ಅನ್ವಯಿಸೋದಿಲ್ಲ, ಆಗಿನ ಕಾಲದ ಜನರಿಗೆ ಅದು ಅನ್ವಯಿಸ್ತಿತ್ತು. ರಾಜರಾಜೇಶ್ವರೇತ್ಯಾಹು ಮುನಯಶ್ಚಕ್ರವರ್ತಿನಾಂ ವೀರ್ಯದಂ ಪರಮಾತ್ಮಾನಂ ಶಂಖಚಕ್ರ ಗದಾಧರಂ ಚತುರ್ಭುಜೋ ಜಗೋಪೈತತ ದುಷ್ಟ ರಾಜನ್ಯನಾಶಕ. 4 ಬಾಹುಗಳಂತ ಅವನಿಗೆ, ಶಂಖ, ಚಕ್ರ, ಅಭಯ, ಒಂದು ಗದಾ ಹೀಗೇನಾದ್ರು ಇದ್ದಿರಬೇಕು. ಚತುರ್ಭುಜ ಜುಗೋಪೈತತ ಶಂಖಚಕ್ರ ಗದಾಧರ, ದುಷ್ಟ ರಾಜನೆಲ್ಲ ಸದೆ ಬಡಿತಾನೆ. ರಾಜರಾಜೇಶ್ವರ ಎಂಬ ಹೆಸರಿನಿಂದ ಎಲ್ಲಾ ಚಕ್ರವರ್ತಿಗಳಲ್ಲೂ ಅವನಿರ್ತಾನೆ. ಹೀಗೆ ಆ ರಾಜರಾಜೇಶ್ವರಿ ಎಂಬ ಹೆಸರಿನಿಂದ ಭಗವಂತ ಏನಿರ್ತಾನಲ್ಲ, ರಾಜಾಧಿರಾಜಾಯ ಪ್ರಸಸ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೆ ಅಂತ ಮಂತ್ರ ಪುಷ್ಪದಲ್ಲಿ ಹೇಳ್ತೀವಲ್ಲ, ಅವನಿಗೆ ಅದನ್ನು ಪ್ರಶಂಸೆ ಇಲ್ಲ ಸಲ್ತದಷ್ಟೇ ಅಂತ ತಿಳ್ಕೋಬೇಕು. ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಆದ್ರಿಂದ ಇದು ನಮಗೆ ಹೇಗೆ ಅನಿಸ್ತಿರ್ತದಂದ್ರೆ, ಇದು ಯಾರೋ ಚಕ್ರವರ್ತಿಗಳಿಗೆ ರಾಜರಿಗೆ ಹೇಳ್ತಾ ಇರೋ ಮಾತು, ನಮಗೇನು ಪಂಡಿತರಿಗೆ ಹೇಳಿರೋ ಮಾತು ಅಲ್ಲ ಇದು ಅಂತ ಅನಿಸ್ತಿರ್ತದೆ. ಬುದ್ಧಿವಾದಗಳೆಲ್ಲ ನಮಗೇನ್ರಿ ಬುದ್ಧಿವಾದದ ಅವಶ್ಯಕತೆ ನಮಗೇನಿದೆ? ನಮಗೆಲ್ಲ ಬುದ್ಧಿ ಇದ್ದೇ ಇದೆ. ಯಾರಿಗೆ ಬುದ್ಧಿ ಇಲ್ವೋ ಅವ್ರಿಗೆ ಯಾರು ಬುದ್ಧಿ ಹೇಳಬೇಕು, ಅವ್ರು ಕೇಳಬೇಕು. ನಮಗೆ ಬುದ್ಧಿ ಹೇಳುವ ಅವಶ್ಯಕತೆ ಏನಿದೆ? ಬುದ್ಧಿ ಇದ್ದೇ ಇದೆ ಅಂತ ನಮ್ಮ ತೀರ್ಮಾನ ನಮ್ಮದು. ವಸ್ತುತಃ ಚಕ್ರವರ್ತಿಗೆ ಹೇಳ್ತಿರೋದು ಅಂತ ಅಷ್ಟೇ ಅಲ್ಲ, ಎಲ್ಲ ಸ್ಥಾನಮಾನಾಪನ್ನರು, ವಿದ್ಯಾಮದ, ಕುಲಮದ, ಶೀಲಮದ, ಧನಮದ ಏನೇನಿದೆ, ಮದ ಬರ್ಲಿಕ್ಕೆ ಕಾರಣಗಳು ಏನೇನಿದೆ, ಅವೆಲ್ಲರೂ ಕೂಡ ಇದನ್ನು ತಿಳ್ಕೊಳ್ಳೇಬೇಕು. ಚಕ್ರವರ್ತಿಗಳಿಗೆ ಯಾರು ನಮಸ್ಕಾರ ಮಾಡಿದರೆ ಅದು ಒಳಗಿರುವಂತಹ ರಾಜರಾಜೇಶ್ವರನ ಶಬ್ದದಿಂದ ವಾಚ್ಯನಾದ ಭಗವಂತನಿಗೆ. ನಮಗೆ ಯಾರು ನಮಸ್ಕಾರ ಮಾಡಿದರೆ ಒಳಗಿರುವ ದೇವರಿಗಷ್ಟೇ. ಶಾಸ್ತ್ರ ಹಾಗೆ ಹೇಳ್ತದೆ. ವ್ಯಾಸಸ್ಮೃತಿ ಅಂತ ಒಂದು ಸ್ಮೃತಿ ಹೇಳ್ತದೆ, ಸದೇಹಮಾನಿ ಹರೆಯೇ ಪ್ರಣವೇತ್ ಕೇವಲಾಯವ ನದೇಹಾಯ ನತನ್ಮಾನ ಪರಾಯಚ ಕದಾಚನ ಅಂತ ಹೀಗೊಂದು ಶಾಸ್ತ್ರದ ಮಾತೇ ಇದೆ. ನಮಸ್ಕಾರ ಯಾರಿಗೆ ಮಾಡಬೇಕು ಅಂದ್ರೆ ಇದೆಲ್ಲರಿಗೂ ಗೊತ್ತಿರ್ಬೇಕು. ನಾವು ಮಾಡಿಸ್ಕೊಳ್ಳೋರಿಗೂ ಗೊತ್ತಿರಬೇಕು, ಮಾಡೋರಿಗೂ ಗೊತ್ತಿರಬೇಕು. ಸ ದೇಹಮಾನಿ ಹರೆಯೇ, ಒಬ್ರಿಗೆ ಯಾರಿಗಾರು ಹಿರಿಯರಿಗೆ ನಮಸ್ಕಾರ ಮಾಡಿದ್ವಿ, ತಂದೆ, ತಾಯಿ, ಗುರು ಯಾರಿಗಾದ್ರು ನಮಸ್ಕಾರ ಮಾಡಿದ್ವಿ. ದೇಹ ನಾವು ನಮಸ್ಕಾರ ನಮಗೆ ಕಾಣಿಸೋದು ಕಣ್ಣಿಗೆ ದೇಹ, ಒಳಗಿನ ಆತ್ಮ ಯಾರಿಗೂ ಕಾಣಿಸೋದಿಲ್ಲ. ದೇಹಕ್ಕೆ ಅಭಿಮಾನಿ ಒಬ್ಬ ಇದ್ದಾನೆ. ತಾಯಿ ಶರೀರದಲ್ಲಿ ಒಂದು ಜೀವ, ತಂದೆ ಶರೀರದಲ್ಲಿ ಒಂದು ಜೀವ, ಗುರುವಿನ ಶರೀರದಲ್ಲಿ ಒಂದು ಜೀವ, ಅದು ದೇಹಮಾನಿ. ಆ ದೇಹಮಾನಿಯ ಜೊತೆಗೆ ಒಳಗೆ ಭಗವಂತ ಇದ್ದಾನಲ್ಲ, ಅವನಿಗೆ ನಮಸ್ಕಾರ ಮಾಡಬೇಕು. ಅವನಿಗೂ ಮಾಡಬೇಕು, ನೀವು ಬೇಕನ್ಸಿದ್ರೆ ಇವರಿಗೂ ಮಾಡಬೇಕು. ಇವ್ರಿಗೆ ಬೇಡ ಅಂತ ಅನ್ಸಿದ್ರೆ, ಇವ್ರಿಗೆ ನಮಸ್ಕಾರ ಮಾಡೋದು ನನಗೆ ಅಗತ್ಯ ಇಲ್ಲ ಅಂತ ಅನ್ಸಿದ್ರೆ, ಅವನಿಗೊಬ್ಬನಿಗೆ ಆದ್ರೂ ಮಾಡಿದ್ರು ತಪ್ಪಿಲ್ಲ. ಪ್ರಣವೇತ್ ಕೇವಲಾಯವ, ಕೇವಲ ಭಗವಂತನಿಗಾದ್ರೂ ನಮಸ್ಕಾರ ಮಾಡಿ. ಅಥವಾ ಭಗವಂತನ ಜೊತೆಗೆ ಆ ಶರೀರದಲ್ಲಿ ಒಂದು ಯಾವ ಜೀವ ಇದೆಯಲ್ಲ, ತಂದೆ, ತಾಯಿ, ಗುರು, ಅವ್ರಿಗೆ ಮಾಡಿ. ನದೇಹಾಯ ನತನ್ಮಾನ ಪರಾಯಚ ಕದಾಚನ. ಎಂದಿಗೂ ಬರೇ ದೇಹಕ್ಕೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡಿ. ಬರೇ ದೇಹಕ್ಕೆ ನಮಸ್ಕಾರ ಮಾಡಿದ್ರಿಂದ ಯಾವ ಲಾಭವೂ ಇಲ್ಲ. ದೇಹಕ್ಕೆ ನಮಸ್ಕಾರ ಮಾಡೋದು, ಗೋಡೆಗೆ ನಮಸ್ಕಾರ ಮಾಡೋದು ಒಂದೇ. ಆ ದೇಹದ ಅಭಿಮಾನಿಯಾದ ಕೇವಲ ತಾಯಿ, ಕೇವಲ ತಂದೆ, ಕೇವಲ ಗುರು, ಒಳಗಿನ ಜೀವ, ಅದಕ್ಕೆ ಮಾತ್ರ ನಮಸ್ಕಾರ ಮಾಡಿ ಉಪಯೋಗ ಇಲ್ಲ. ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಅದು ಭಗವಂತ ತಾನೂ ನಮಸ್ಕಾರ ಸ್ವೀಕಾರ ಮಾಡಿ, ಆ ತಂದೆ ತಾಯರಿಗೆ, ಗುರುಗಳಿಗೆ ನಾವು ನಮಸ್ಕಾರ ಮಾಡಿದ್ರಿಂದ ಏನು ಲಾಭ ನಮ್ಗೆ ಆಗ್ಬೇಕಾಗಿತ್ತು ಅದನ್ನು ಕೊಡ್ತಾನೆ. ಆದರೆ ಸಾಮಾನ್ಯವಾಗಿ ನಮಗೆಲ್ಲ ಏನಾಗ್ತದೆ, ಯಾವತ್ತೂ ಭಗವಂತನ ದೃಷ್ಟಿಕೋನ ಇರೋದಿಲ್ಲ. ಭಗವಂತನ ಸ್ಮರಣೆ ನಮ್ಗೆ ಯಾವತ್ತೂ ಇರೋದಿಲ್ಲ. ನಡುವೆ ಭಗವಂತನ ಸ್ಮರಣೆ ಮರ್ತೋಗ್ತಿರ್ತದೆ ನಮಗೆಲ್ಲ. ಎಷ್ಟೇ ದೊಡ್ಡ ಧಾರ್ಮಿಕ ಅಂತ ಅನ್ಸ್ಕೊಂಡ್ರು, ವಿದ್ವಾಂಸ ಅಂತ ಕರೆಸ್ಕೊಂಡ್ರು, ಸದಾಕಾಲ ಭಗವಂತನ ಸ್ಮರಣೆ ಇರೋದಿಲ್ಲ. ನಡುವೆ ಅದು ಹೋಗ್ತಿರ್ತದೆ. ಮತ್ಸಂಪತ್ಯಾತು ಗುರುವಾದೀನ್ ಭಜಂತೆ ಮಧ್ಯಮಾಹ ಜನಾಹ ಮದ್ ಉಪಾಧಿತಯಾ ಜೈವ ಭಜಂತೆ ಉತ್ತಮಾ ಜನಾಹ ಅಂತ ಮತ್ತೊಂದು ಕಡೆ ಶಾಸ್ತ್ರ ಹೇಳ್ತದೆ. ಈ ಜನ 3 ಥರದವರು. ನೀಚರು ಕೆಲವರು, ಮಧ್ಯಮರು ಇನ್ ಕೆಲವರು, ಉತ್ತಮರು ಮತ್ ಕೆಲವರು. ನೀಚರು ಅವ್ರು ಯಾರಿಗೂ ನಮಸ್ಕಾರನೂ ಮಾಡೋದಿಲ್ಲ. ನಮಸ್ಕಾರ ಮಾಡಿದ್ರು ಕೇವಲ ಅದು ತೋರಿಕೆ ನಮಸ್ಕಾರ, ನಾಟಕ ಅಷ್ಟೇ. ಅದು ಅವ್ರಿಗೆ ಮಾಡಿದ ನಮಸ್ಕಾರ, ಸ್ವಾಮಿಗಳಿಗೂ ನಮಸ್ಕಾರ, ಸನ್ಯಾಸಿಗೂ ನಮಸ್ಕಾರ ಮಾಡ್ತಾರೆ, ಕತ್ತೆಗೂ ನಮಸ್ಕಾರ ಮಾಡ್ಯಾರ ಸಮಯ ಬಂದ್ರೆ.
ಅವರಿಗೆ ಸ್ವಾರ್ಥ ಮುಖ್ಯ ಆಗಿರ್ತದಷ್ಟೇ. ಅವ್ರು ನೀಚರು, ಅವ್ರ ಬಗ್ಗೆ ಆ ಶ್ಲೋಕದಲ್ಲಿ ಒಂದು ಹೇಳಲೇ ಇಲ್ಲ. ನಾವಂತ ತಿಳ್ಕೊಬೇಕಷ್ಟೆ. ನೀಚರ ಬಗ್ಗೆ ಹೇಳಲೇ ಇಲ್ಲ, ಮಧ್ಯಮರ ಬಗ್ಗೆ ಹೇಳಿದ್ರು. ಮಧ್ಯಮರು ಏನ್ ಮಾಡ್ತಾರೆ ಅಂದ್ರೆ, ಮತ್ಸಂಪತ್ಯಾತು ಗುರುವಾದೀನ್ ಭಜಂತೆ ಮಧ್ಯಮಾಹ ಜನಾ. ತಂದೆ ತಾಯಿ ಗುರು ಇವರಿಗೆಲ್ಲರಿಗೂ, ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ತಾರಲ್ಲ. ಯಾಕೆ ನಮಸ್ಕಾರ ಮಾಡ್ತಾರಂದ್ರೆ, ಇವರೆಲ್ಲ ಭಗವದ್ಭಕ್ತಿ ಸಂಪನ್ನರಾದವರು, ಮಹಾಭಾಗವತರು, ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿಗಳಿಂದ ಕೂಡಿದವರು. ಆ ಗುಣಗಳು ಇವರಲ್ಲಿದೆ, ಸಂಪತ್ತಿ ಅದು. ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋದು ಸಂಪತ್ತು. ಆ ಸಂಪತ್ತು ಇವರಲ್ಲಿದೆ, ಆದ್ರಿಂದ ಅವ್ರಿಗೆ ನಮಸ್ಕಾರ ಮಾಡ್ತಿದ್ದೀವಿ ಅಂತ ತಿಳ್ಕೊತಾರೆ. ಇವರು ಮಧ್ಯಮರು. ಉತ್ತಮರು ಏನಿದ್ದಾರಲ್ಲ, ಅವರು ಮದ್ ಉಪಾಧಿತಯಾಚೈವ, ತಂದೆ ತಾಯಿ ಗುರು ಎಲ್ರಿಗೂ ಅವ್ರು ನಮಸ್ಕಾರ ಮಾಡ್ತಾರೆ. ಅವ್ರು ನಮಸ್ಕಾರ ಮಾಡ್ತಿರೋದು ಒಳಗಿರುವ ಭಗವಂತನಿಗೆ. ಆ ಭಗವಂತನಿಗೆ ಇವರು ಉಪಾಧಿ ಅಷ್ಟೇ, ಹೊರಗಿರುವವರು. ಒಳಗಿರುವ ಭಗವಂತ ಮುಖ್ಯ, ಹೊರಗಿರುವಂತಹ ತಂದೆ ತಾಯಿ ಗುರು ಇವರೆಲ್ಲ ಪ್ರತೀಕರು. ಪ್ರತೀಕ ಅಥವಾ ಉಪಾಧಿ ಅಂತ ಕರೀತಾರೆ ಅವರನ್ನ. ಆ ದೃಷ್ಟಿಯಿಂದ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಅಷ್ಟೇ. ಆದ್ರಿಂದ ಯಾವತ್ತೂ ನಮ್ಮ ನಮಸ್ಕಾರ, ನಮ್ಮ ಸ್ತೋತ್ರ, ಪ್ರಶಂಸೆ, ನಮ್ಮ ಸ್ಮರಣೆ ಅದು ಯಾವತ್ತೂ ಕೂಡ ಭಗವಂತನಿಗೆ ಮೀಸಲಾಗಿರ್ಬೇಕು. ಅವರು ಉತ್ತಮರು. ಅದನ್ನು ಬಿಟ್ಟು ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋದು, ಉಳಿದ ತಂದೆ ತಾಯಿ ಗುರು ಅವರನ್ನು ಸ್ಮರಣೆ ಮಾಡ್ಕೊಳ್ಳೋರು ಏನಿದ್ದಾರೆ ಅವರಿಗೂ ನಮಸ್ಕಾರ ಮಾಡುವವರು ಮಧ್ಯಮರು. ಯಾರಿಗೂ ನಮಸ್ಕಾರ ಮಾಡಿದ್ರು ಮಾಡ್ಯಾರು, ಯಾರಿಗೂ ಮಾಡದೇ ಇದ್ರೂ ಮಾಡಲಿಲ್ಲ. ಎಲ್ಲವೂ ಸ್ವಾರ್ಥ, ಎಲ್ಲವೂ ದುರಾಗ್ರಹ ಪೂರಿತ, ಮತ್ತೆ ದೂರೋದ್ದೇಶ ಅಲ್ಲ, ಎಲ್ಲವೂ ದುರುದ್ದೇಶದಿಂದಲೇ ಕೂಡಿದ್ದು. ಅವ್ರು ನೀಚರು ಅಂತ ಶಾಸ್ತ್ರ ಅವರನ್ನ ನಿಂದನೆ ಮಾಡ್ತದೆ. ಆದ್ರಿಂದಲೇ ನಮಗೆ ಯಾರಾದ್ರೂ ನಮಸ್ಕಾರ ಮಾಡಿದರೆ ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡಿದ್ದಾರಷ್ಟೇ. ಗುಹಾಶಯಾಯೈವ ನ ದೇಹ ಮಾನಿನೇ ಅಂತ ಭಾಗವತನ ಹೇಳ್ತದೆ. ಇದೊಂದು ಈ ಶರೀರ ಅನ್ನೋದೊಂದು ಪಟ್ಟಣ, ಅಥವಾ ಈ ಶರೀರ ಅನ್ನೋದೊಂದು ಅರಣ್ಯ ಇದ್ದಂತೆ, ದೊಡ್ಡ ಕಾಡು. ಹೌದು, ಇದ್ರೊಳಗೊಂದು ಹೃದಯ ಗುಹಾ ಅಂತ ಒಂದು ಗುಹಾ ಇದೆ. ಅದರೊಳಗೆ ಮಲ್ಕೊಂಡಿದ್ದಾನೆ ಒಬ್ಬ ಪುರುಷ. ಅವನು ಪುರುಷ ಯಾಕಂದ್ರೆ ಪುರ ಅಂದ್ರೆ ಈ ಪಟ್ಟಣ, ಅದು ಶ ಅಂದ್ರೆ ಮಲಗಿದ ಭಗವಂತ. ಅವನೇ ಗುಹಾಶಯ. ನಮಸ್ಕಾರ ಏನಿದ್ರು ಅವನಿಗೆ. ಗುಹಾಶಯ ಇವ ನ ದೇಹ ಮಾನಿನೇ. ನನಗೆ ನಮಸ್ಕಾರ ಮಾಡಿಬಿಟ್ರು, ನನಗೆಷ್ಟು ಜನ ನಮಸ್ಕಾರ ಮಾಡಿಬಿಟ್ರು, ನನ್ನನ್ನು ಎಷ್ಟು ಜನ ಮೆಚ್ಚಿಬಿಟ್ರು ಅಂತ ಸಂಖ್ಯೆಯನ್ನು ಲೆಕ್ಕ ಹಾಕ್ತಾ ಕೂತ್ಕೋಬಾರ್ದು. ಸಂಖ್ಯೆಯನ್ನು ಲೆಕ್ಕ ಹಾಕುವ ಪ್ರವೃತ್ತಿ, ನಮ್ಮನ್ನ ಎಷ್ಟು ಜನ ಮೆಚ್ಚಿದ್ರು, ನಮ್ಮನ್ನ ಎಷ್ಟು ಜನ ಲೈಕ್ ಮಾಡಿದ್ರು, ನಮ್ಮನ್ನ ಎಷ್ಟು ಜನ ಫಾಲೋ ಮಾಡಿದ್ರು ಅಂತ ಸಂಖ್ಯೆಯನ್ನು ಲೆಕ್ಕ ಹಾಕುವ ವಿವೇಕ ಅಪ್ರಯೋಜಕವಾದ ಕೆಲಸ ಮನುಷ್ಯ ಮಾಡ್ತಿರ್ತಾನೆ. ಆ ಹುಚ್ಚು ಅವನಿಗೆ ಹತ್ತಿರ್ತದೆ. ನಮಗೆ ಅವ್ರು ನಮಸ್ಕಾರ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡು ಹಿಗ್ಗಬಾರದು. ನಮಸ್ಕಾರ ಮಾಡುವವರು ಕೂಡ ಇವರಿಗೆ ಮಾಡಿದ್ದಲ್ಲ, ಇವ್ರು ಒಳಗಿರುವ ಭಗವಂತನಿಗೆ ಮಾಡಿದ್ದೇವೆ, ಭಗವಂತನ ಜೊತೆಗೆ ಇವರಿಗೂ ಮಾಡಿದ್ದೇವೆ. ಯಾಕಂದ್ರೆ ಭಗವಂತ ಎಲ್ಲಾ ಕಡೆ ಇದ್ದಾನೆ. ಹೌದು, ಕಾಣಬೇಕಲ್ಲ, ಒಂದೊಂದು ವಿಗ್ರಹದಲ್ಲಿ ಕಾಣ್ತಾನೆ. ವಿಗ್ರಹಕ್ಕೆ ನಮಸ್ಕಾರ ಮಾಡಿದಂತೆ ನಮಗೂ ಮಾಡಿದ್ದಾರೆ ಅಷ್ಟೇ. ವಿಗ್ರಹ ಅಲ್ಲಿ ಓಡಾಡೋದಿಲ್ಲ, ನಾವು ಓಡಾಡ್ತೇವೆ. ಅದು ಜಡ, ನಾವು ಚೇತನ, ಇಷ್ಟೇ ವ್ಯತ್ಯಾಸ. ಅಷ್ಟು ಬಿಟ್ಟರೆ ನಾವು ಕಲ್ಲು, ಕಟ್ಟಿಗೆ, ಶಿಲೆ ಇದರಿಂದ ಆದ ವಿಗ್ರಹದಂತೇನೆ ನಾವೂನು ಅಂತ ಅದರ ಅರ್ಥ. ಆದ್ರಿಂದ ಇದೆಲ್ಲ ಆಗೋದು ಯಾರಿಗೆ? ತಸ್ಮಾತ್ ಪರೋಕ್ಷೇ ಸ್ಮದುಪಾಶ್ರಿತಾನ್ಯಲಂ ಕರಿಷ್ಯತ ಸ್ತೋತ್ರಂ ಅಪೀಡ್ಯವಾಚ ಸತ್ಯುತ್ತಮ ಶ್ಲೋಕ ಗುಣಾನುವಾದೇ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾಹ. ಪೃಥು ಅವ್ರಿಗೆ ಹೇಳಿದಂತೆ, ನಾನೇನಾದ್ರೂ ಮುಂದೆ ಮಹಾಕಾರ್ಯವನ್ನು ಮಾಡಿದರೆ, ಭಗವಂತ ನನ್ನಿಂದ ಮಾಡಿಸಿದ್ರೆ ಆವಾಗ ಹೊಗಳ್ರಿ ನೋಡೋಣ. ಆಗ ಹೊಗಳಿದ್ರೆ ಸತ್ಯ ಆದಿತ್ತು. ವಸ್ತುತಃ ಆಗಾದ್ರೂ ನೀವು ನನ್ನನ್ನು ಹೊಗಳೇನು ಉಪಯೋಗ ಇಲ್ಲ. ಯಾಕಂದ್ರೆ ಇದೆಲ್ಲ ಸಲ್ಲಬೇಕಾದ್ದು ಭಗವಂತನಿಗೆ. ಒಳಗಿದ್ದು ಒಂದೇ ಶಕ್ತಿ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗೂ, ಎಲ್ಲ ಧರ್ಮಗಳಿಗೂ, ಎಲ್ಲ ಪಂಥಗಳಿಗೂ, ಎಲ್ಲ ಕೋಮುಗಳಿಗೂ ಇರುವುದು ಒಂದೇ ದೇವರು. ಏಕಂ ಸದ್ ವಿಪ್ರಾಹ ಬಹುಧಾ ವದಂತೆ. ಅದಕ್ಕೆ ಅನೇಕ ಹೆಸರುಗಳಿರೋದು. ಯಾರು ಎಲ್ಲೇ ಉತ್ತಮ ಕೆಲಸ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಎಲ್ಲ ಆಗೋದು ಆ ಶಕ್ತಿಯಿಂದಲೇ. ಆ ಶಕ್ತಿಯ ಗುಣಗಳನ್ನು ಹೊಗಳಿದ್ರೆ ಅದು ಪ್ರಶಸ್ತ ಆಗ್ತದೆ. ಈ ಸಜ್ಜನರು, ವಿವೇಕಿಗಳು ತಮ್ಮ ಗುಣಗಳನ್ನು ಯಾವತ್ತೂ ಕೂಡ ಅವರು ಹೊಗಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಜುಗುಪ್ಸಿತಂ ನ ಸ್ತವಯಂತಿ. ಯಾಕಂದ್ರೆ ಜುಗುಪ್ಸಿತ ಅಂತ ಹೇಳ್ತಾರೆ. ನಮ್ಮ ವ್ಯಕ್ತಿತ್ವವೇ ಜುಗುಪ್ಸಿತ. ಎಷ್ಟು ಪಾಂಡಿತ್ಯ ಇದ್ದೀತು, ಎಷ್ಟು ಜ್ಞಾನ ಇದ್ದೀತು, ಎಷ್ಟು ಬಲ, ಚಂದ ಇದ್ದೀರ ಅಂತಾದ್ರು ಎಷ್ಟು ಚಂದ ಇದ್ದೀರಿ, ಅಧಿಕಾರ ಇದ್ರು ಎಷ್ಟು ಅಧಿಕಾರ ಇದ್ದಿತ್ತು. ಯಾವುದಾದ್ರೊಂದು ಗುಣ
ಮನುಷ್ಯನಿಗೆ ಅಥವಾ ಮತ್ತೆ ಯಾರೇ ಒಬ್ಬನಿಗೆ ಎಷ್ಟು ಇದ್ದೀತ. ಆದ್ರಿಂದ ಇವನ್ ವ್ಯಕ್ತಿತ್ವವೇ ಜುಗುಪ್ಸಿತ. ಭಗವಂತನಿಗೆ ಹೋಲಿಸಿದ್ರೆ ವ್ಯಕ್ತಿತ್ವ ಕ್ಷುಲ್ಲಕ ಇದೆ. ಅವನು ಬಿಂಬ, ಪ್ರತಿಬಿಂಬ ಯಾವತ್ತೂ ಕ್ಷುಲ್ಲಕವೇ, ಜುಗುಪ್ಸಿತನೇ ಅದ, ದರಿದ್ರವೇ ಅದ. ಅದನ್ನು ಹೊಗಳಿ ಏನು ಉಪಯೋಗ? ಹೊಗಳಿಯೂ ಉಪಯೋಗ ಇಲ್ಲ, ಹೊಗಳಿಸ್ಕೊಂಡು ಉಪಯೋಗವಿಲ್ಲ. ಹೊಗಳುವುದಾದ್ರೆ ಭಗವಂತನನ್ನು ಹೊಗಳಬೇಕು. ಈ ಅಡಿಗೆ ಮಾಡುವವರಿಗೆ ಮೊದಲಾದವರಿಗೆ, ಸೈನಿಕರಿಗೆ ಯುದ್ಧ ಮಾಡೋದು ಕೆಲಸ, ಅಡಿಗೆ ಮಾಡುವವರಿಗೆ ಅಡಿಗೆ ಮಾಡೋ ಕೆಲಸ ಸಾಮ್ರಾಜ್ಯದಲ್ಲಿ. ಈ ಹೊಗಳುವವರಿಗೆ ಒಂದಿ ಮಾಗದ್ರು ಸೂತ್ರ ಅಂತ ಇರ್ತಾರಲ್ಲ, ಹೊಗಳುದೇ ರಾಜಾಧಿರಾಜ, ಪರಮಭಟ್ಟಾರಕ, ದಕ್ಷಿಣಾಪತೇಶ್ವರ, ಉತ್ತರಾಪತೇಶ್ವರ, ಪರಮೇಶ್ವರ, ಅಖಂಡ ಸಾಮ್ರಾಟ, ಛತ್ರಪತಿ ಅಂತೆಲ್ಲ ಹೊಗಳ್ತಿರ್ತಾರಲ್ಲ. ಅಂತವ್ರ ಕೆಲಸನ ಮತ್ತೆ ನಾವೇನು ಮಾಡ್ಬೇಕು? ಹೊಗಳ್ಬೇಡ, ನಮ್ಗೆ ದುಡ್ಡು ಕೊಡೋರು ಯಾರು ಅಂದ್ರೆ, ಹಾಗಾದ್ರೆ ಭಗವಂತರನ್ನು ಹೊಗಳ್ರಿ. ದುಡ್ಡು ನಾನೇ ಕೊಡ್ತೇನೆ, ನಾನೇ ನಿಮ್ಗೆ ಸಂಬಳ ಕೊಡ್ತೀನಿ ಅಂತ ಅವನು. ಈಡ್ಯವಾಚ, ಎಲ್ಲ ಸ್ತೋತ್ರಗಳು ಕೂಡ ಭಗವಂತನಿಗೆ ತಲುಪಬೇಕು. ನಮ್ಮ ಎದುರಿಗೆ ಅದನ್ನು ಮಾಡಿ ಉಪಯೋಗ ಇಲ್ಲ. ಇದು ಜುಗುಪ್ಸಿತ. ಪ್ರಭವೋ ಹ್ಯಾತ್ಮನ ಸ್ತೋತ್ರಂ ಜುಗುಪ್ಸ್ಯಂತ್ಯಪಿ ವಿಶ್ರುತಾ ಶ್ರೀಮಂತಃ ಪರಮೋದಾರಾ ಪೌರುಷಂ ವಾ ವಿಗರ್ಹಿತಂ. ಸಜ್ಜನರಲ್ಲಿ ಒಂದಿಷ್ಟು ಉತ್ತಮ ಗುಣ ಇರ್ತವೆ, ಇಲ್ಲ ಅಂತಲ್ಲ. ಆದರೆ ಹೊಗಳಿಸ್ಕೊಳ್ಳಿಕ್ಕೆ ಅವರು ನಾಚಿಕೆ ಪಡ್ತಾರೆ. ಶ್ರೀಮಂತ ಏನ್ರಿ ನಮ್ಮನ್ನ ಯಾರು ಹೊಗಳಿ ಬಿಟ್ರಲ್ಲ ಅಂತ ನಾಚಿಕೆ ಪಡ್ತಾರಂತವ್ರು. ಯಾಕೆಂದ್ರೆ ಆತ್ಮ ಪ್ರಶಂಸೆ ಅನ್ನೋದು ಮರಣಕ್ಕೆ ಸಮಾನ. ಒಂದು ಕಡೆ ಸಂಸ್ಕೃತದ ಒಂದು ಸುಭಾಷಿತ ಹೇಳ್ತದೆ, ಸಮ್ಮಾನಾತ್ ಬ್ರಾಹ್ಮಣೋ ನಿತ್ಯ ಉದ್ವಿಜೇತ ವಿಷಾದಿವ ಆಕಾಂಕ್ಷೇದ ಅವಮಾನಸ್ಯ ಅಮೃತಸ್ಯೈವ ಸರ್ವದಾ ಅಂತ. ನಮ್ಮ ಮನೆಗೆ ಬರ್ರಿ, ಸಾಯಂಕಾಲ ಒಂದು ಬಟ್ಲು ವಿಷ ಕೊಡ್ತೀವಿ ಬನ್ರಿ ಅಂತ ಯಾರು ಕರೆದ್ರೆ, ನಿಮ್ಮ ವಿಷ ನಿಮಗೆ ಇರಲಿ, ದಯವಿಟ್ಟು ನಮ್ಮನ್ನು ಕರಿಬೇಡ್ರಿ ಅಂತ ಅಂತೀವಿ. ಬೇರೆ ಏನಾದ್ರು ಕೊಡೋರಿದ್ರೆ ಕರೀರಿ ಹೇಳ್ತೇವಲ್ಲ. ಹಾಗೆ ನಿಮಗೆ ಇವತ್ತು ಸನ್ಮಾನ ಮಾಡೋರಿದ್ದೀವಿ ಬನ್ರಿ ಅಂತಂದ್ರೆ, ಸಮ್ಮಾನಾತ್ ಬ್ರಾಹ್ಮಣೋ ನಿತ್ಯ ಉದ್ವಿಜೇತ, ಭಯ ಆಗಬೇಕಂತ. ಉದ್ವೇಗ, ಹಾವು ನೋಡಿದ್ರೆ, ಒಂದು ಬಟ್ಲು ವಿಷ ನೋಡಿದ್ರೆ, ಸಮೀಪದಲ್ಲಿ ಬೆಂಕಿ ಏನಾದ್ರು ನೋಡಿದ್ರೆ ಹೇಗೆ ಉದ್ವೇಗ ಆಗ್ತದಲ್ಲ, ಹಾಗೆ ಉದ್ವೇಗ ಆಗಬೇಕಂತ. ನಮ್ಮನ್ನು ಯಾರು ಹೊಗಳಿದಾಗ, ನಮ್ಗೆ ಯಾರು ಸನ್ಮಾನ ಮಾಡ್ಲಿಕ್ಕೆ ಹೊರಟಾಗ ವಿಷ ತೋರಿಸಿದಂತೆ ಆಗಬೇಕು. ಸನ್ಮಾನ ಮಾಡ್ತೀವಿ ಬನ್ರಿ ಅಂದ್ರೆ, ಅವ್ರು ಸನ್ಮಾನ ಮಾಡ್ತೀವಿ ಬನ್ರಿ ಅಂದಾಗ ವಿಷ ಕೊಡ್ತೀವಿ ಬನ್ರಿ ಅಂತ ಇವ್ನಿಗೆ ಕಿವಿ ಕೇಳಿಸ್ಬೇಕು. ಅಷ್ಟು ಭಯ ಆಗ್ಬೇಕು, ಹೇಸಿಕೆ ಆಗ್ಬೇಕು ಅದ್ರ ಬಗ್ಗೆ. ಆಕಾಂಕ್ಷೆದ ಅವಮಾನಸ್ಯ, ಅವಮಾನವನ್ನು ಇವನು ಅಪೇಕ್ಷೆ ಪಡ್ಬೇಕಂತ ಸಾಧಕ. ಅವಮಾನ ಅಂದ್ರೆ ಇನ್ಸಲ್ಟ್ ಮಾಡಿಸ್ಕೋಬೇಕು ಅಂತ ಅರ್ಥ ಅಲ್ಲ. ಸನ್ಮಾನವನ್ನು ಮಾಡಿಸ್ಕೊಳ್ಳದೆ ಇರುವುದು ಅವಮಾನ. ಅವಮಾನ ಅಂದ್ರೆ ಇನ್ಸಲ್ಟ್ ಮಾಡುವುದು ಒಂದು ಅವಮಾನ, ಸನ್ಮಾನ ಮಾಡಿಸ್ಕೊಳ್ಳದೆ ಇರುವುದು ಒಂದು ಅವಮಾನ. ಅಮೃತಸ್ಯೈವ ಸರ್ವದಾ. ನಿಮ್ಗೊಂದು ಬಟ್ಲು ಅಮೃತ ಕೊಡ್ತೀವಿ, ಒಂದು ತಂಬಿಗೆ ಅಮೃತ ಕೊಡ್ತೀವಿ ಬನ್ರಿ ಅಂದ್ರೆ ಸಂತೋಷದಿಂದ ಹೋಗ್ತೀವಲ್ಲ, ಆ ಥರ ಸನ್ಮಾನ ಮಾಡ್ತಾ ಇಲ್ಲ ನಮ್ಮನ್ನು ಯಾರಾದರೂ, ನಮ್ಗೆ ಯಾರು ಗೌರವ ಕೊಡ್ತಿಲ್ಲ, ನಮ್ಮಷ್ಟಕ್ಕೆ ನಮ್ಮನ್ನು ಇರ್ಲಿಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಅದು ನಮ್ಗೆ ಅವ್ರು ಕೊಡ್ತಾ ಇರುವ ಅಮೃತ. ಆದರೆ ದುರ್ದೈವಶ ತಮಗೆ ಗೊತ್ತಾಗ್ತಿಲ್ಲ, ನಮ್ಮನ್ನು ಯಾರು ಹೊಗಳ್ತಾನೆ ಇಲ್ವಲ್ರಿ, ಇಷ್ಟೆಲ್ಲ ಮಹಾ ಕಾರ್ಯ ಮಾಡ್ತಾ ಇದ್ದೇವೆ, ಯಾವಾಗ ಈ ಜಗತ್ತಿಗೆ ಗೊತ್ತಾಗೋದು ಯಾವಾಗ ನಮ್ಮ ಮಹತ್ವದ ಬಗ್ಗೆ ಅಂತೆಲ್ಲ ನಾವು ಕಾಯ್ತಾ ಕೂತಿರ್ತೀವಿ ಯಾವಾಗ ಹೊಗಳ್ತಾರೋ ಜನ ಅಂತ. ಯಾರು ಹೊಗಳ್ದೆ ಹೋದ್ರೆ ಕೊನೆಗೆ ನಾವೇ ಶುರು ಮಾಡ್ಕೋತೀವಿ. ಏನ್ರಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಏನಾದ್ರು ಹೇಳ್ರಿ ಅಂತ ಕೇಳಿದ್ರೆ ಮುಗದೇ ಹೋಯ್ತು. ಫಿರಂಗಿಯ ಬಾಯಿಗೆ ಬೆಂಕಿ ಕಡ್ಡಿ ಇಟ್ಟಂತೆ ಪುಂಖಾನುಪುಂಖವಾಗಿ ನಮ್ಮ ಗುಣಗಳ ಪ್ರಶಂಸೆ ನಾವೇ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅದು ಇನ್ನೂ ಅಸಹ್ಯ. ಇನ್ನೊಬ್ರು ಮಾಡಿದ್ದನ್ನು ಕೇಳಿ ನಾವು ಆಸ್ವಾದಿಸುವುದು ಅಸಹ್ಯ, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳುವುದು ಮತ್ತೂ ಅಸಹ್ಯ. ಆದ್ರಿಂದ ಜುಗುಪ್ಸೆ ಪಡ್ತಾರೆ ಅವರು. ಪೌರುಷಂ ವಾ ವಿಗರ್ಹಿತಂ. ಈಗ ಯಾರ್ದಾದ್ರು ಪರಾಕ್ರಮವನ್ನು ಹೊಗಳಬೇಕು. ಹೇಗೆ ಹೊಗಳಬೇಕಂದ್ರೆ, ನಮ್ಮೂರಲ್ಲಿ ಒಂದು ಹುಲಿ ಬಂದಿತ್ರಿ, ಆ ಹುಲಿಯನ್ನು ನೀವು ಏಕಾಂಗಿಯಾಗಿ ನಿಶಸ್ತ್ರವಾಗಿ ಎದುರಿಸಿದ, ಬಡ್ದೆಬ್ಬಿಸಿದ ಅಂತ ಹೊಗಳಿದ್ರೆ ಏನು ಸಂತೋಷ. ಅವನು ಎಲ್ಲರೂ ಊರಿನವರೆಲ್ಲ ಸೇರಿ ಸನ್ಮಾನ ಮಾಡಬೇಕು, ಶೌರ್ಯ ಪ್ರಶಸ್ತಿನೂ ಕೊಡಬೇಕು, ಮೇಲೆ ರಾಷ್ಟ್ರಪತಿ ಹತ್ರ ಕರ್ಕೊಂಡೋಗಿ. ಅದು ಬಿಟ್ಟು ನಿನಗೆ ಸನ್ಮಾನ ಮಾಡ್ತೀವ ಅಂತ ಕರೆದು, ಏನು ಸನ್ಮಾನ ಅಂತಂದ್ರೆ, ನಮ್ಮ ಮನೆಯಲ್ಲಿ ಒಂದು ಇಲಿ ಬಂದಿತ್ರಿ, ಆ ಇಲಿಯನ್ನು ನೀವು ಸದೆ ಪಡೆದ ಅಂತ ನೀವೇನಾದ್ರು ಸ್ಟೇಜ್ ಮೇಲೆ ತೊಗೊಂಡೋಗೋ ನೀವು ಸನ್ಮಾನ ಮಾಡಿದ್ರೆ, ಮಾಡಿಸ್ಕೊಳ್ಳೋವನಿಗಾದ್ರೂ ಏನು ಅನ್ಸಿತ್ತು, ಎಷ್ಟು ಅಸಹ್ಯ ಅನ್ಸಿತ್ತು. ಇದನ್ನ ಹೇಳ್ತದೆ ಭಾಗವತ. ದುರ್ಬಲರ ಮೇಲೆ ಏನಾದ್ರು ನಾವು ಪರಾಕ್ರಮ ತೋರಿಸೋ ಪ್ರಸಂಗ ಬಂದ್ರೆ ಅದನ್ನ ಯಾರು ಹೊಗಳಿದ್ರೆ ಅಸಹ್ಯ ಅದ. ದೊಡ್ಡ ವಿದ್ವಾಂಸ ಯಾರು ಒಬ್ರಿದ್ದ, ಇವು ದೊಡ್ಡ ಗ್ರಂಥ ಬರೆದಿದ್ದಾರೆ ಅಂತಿಂತ ಏನಾರು ಪ್ರಶಂಸೆ ಮಾಡಿದ್ರೆ ಸರಿ.
ನಮ್ಮ ದೊಡ್ಡ ವಿದ್ವಾಂಸರು ಇವರು ಈ ಭಾಳ ಚೆನ್ನಾಗಿ ಬರೀತಾರೆ, ABCD ಭಾಳ ಚೆನ್ನಾಗಿ ಬರೀತಾರೆ ಅಂತ ಅವ್ರನ್ನ ಹೊಗಳಿದ್ರೆ ಅವ್ರಿಗೆ ಏನು ಅನಿಸ್ಬೇಕು ಹೊಗಳಿಸ್ಕೊಳ್ಳೋರಿಗೆ, ಅಥವಾ ಹೊಗಳೋರಿಗೆ ಅವ್ರು ಏನು ಬುದ್ಧಿ ಇದ್ದಿತ್ತು. ಆ ಥರ ಈ ಎಲ್ಲ ಹೊಗಳಿಕೆಯು ಅದಷ್ಟು ಮಾತ್ರ ಅಲ್ಲ. ನೀವು ABCD ಭಾಳ ಚೆನ್ನಾಗಿ ಬರಿತೀರಿ ಅಂತ ನಿಮ್ಮನ್ನು ಹೊಗಳುವುದು, ನೀವು ಇಂಗ್ಲೀಷ್ನಲ್ಲೋ ಸಂಸ್ಕೃತದಲ್ಲೋ ವೇದಾಂತದಲ್ಲೋ ಬಹಳ ದೊಡ್ಡ ಗ್ರಂಥ ರಚನೆ ಮಾಡಿದ್ದೀರಿ, ಇಲ್ಲಿ ತನಕ ಯಾರೂ ಈ ಗ್ರಂಥ ರಚನೆ ಮಾಡಿದ್ದಿಲ್ಲ, ಅದ್ಭುತವಾಗಿ ಪ್ರವಚನ ಮಾಡಿದ್ದೀರಿ ಅಂತ ನಿಮ್ಮನ್ನು ಯಾರು ಹೊಗಳುವುದು, ಎಲ್ಲ ಒಂದೇ. ನಾವು ಇದನ್ನು ತಿಳ್ಕೊಳ್ಬೇಕಷ್ಟೇ. ಪ್ರಶಂಸೆ ಎನ್ನುವುದು ಸಣ್ಣ ಪ್ರಶಂಸೆ ಇರಲಿ, ದೊಡ್ಡ ಪ್ರಶಂಸೆ ಇರಲಿ, ಎಲ್ಲ ಒಂದೇ. ನಿಂದೆ, ಸಣ್ಣ ನಿಂದೆಯು ದೊಡ್ಡ ನಿಂದೆಯು ಎಲ್ಲ ಒಂದೇ ಅಲ್ಲ. ಹಾಗೆ ಸಣ್ಣ ಪ್ರಶಂಸೆ ದೊಡ್ಡ ಪ್ರಶಂಸೆ ಎಲ್ಲವೂ ನಾವು ದೂರ ಇಡಬೇಕಾದದ್ದೇ ಅಂತ ಆ ಪೃಥು ಚಕ್ರವರ್ತಿ ಅವರಿಗೆಲ್ಲರಿಗೂ ಹೇಳಿದ. ಆದ್ರಿಂದ ಅವ್ರನ್ನ ಅವನು ಸುಮ್ಮನೆ ಕೂಡಿಸಿದ. ಅಲ್ಲಿಗೆ 134ನೇ ಶ್ಲೋಕ ಸಮಾಪ್ತ ಆಗಿದೆ. ಶೋಭನ ಸಂವತ್ಸರ ಅಥವಾ ಶೋಭಕೃತ್ ಸಂವತ್ಸರದ ಒಂದು ಪ್ರಸಂಗದಲ್ಲಿ ನಾವು ಧರ್ಮ ಕಾರ್ಯಗಳನ್ನು, ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥ ಸಂಕಲ್ಪ ಮಾಡಬೇಕು. ಆದರೆ ಯಾವತ್ತೂ ಕೂಡ ನಮ್ಮನ್ನು ನಾವು ಹೊಗಳ್ಕೊಳ್ಬಾರ್ದು. ಆ ಕಾರಣಕ್ಕಾಗಿ ಇನ್ನೊಬ್ಬರು ಹೊಗಳಿ ನಮಗೆ ಅಂತ ನಾವು ಅದನ್ನು ಆಲೋಚನೆ ಮಾಡಬಾರ್ದು. ವ್ಯಕ್ತಿಗತವಾಗಿ, ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ ಆ ಎಲ್ಲ ಕಾರ್ಯಗಳನ್ನು ನಾವು ನಿಷ್ಕಾಮರಾಗಿ ಅದನ್ನು ಮಾಡುವಂಥ ಪ್ರತಿಜ್ಞೆಯನ್ನು ಮಾಡಬೇಕು. ಆವಾಗ ನಮ್ಮ ಈ ಜೀವನ ಶೋಭನ ಸುಂದರ ಆಗ್ತದೆ, ಇನ್ನೊಬ್ಬರ ಜೀವನವೂ ಅದರಿಂದ ಸುಂದರ ಆಗ್ತದೆ ಅಂತ ನಾವು ಸಂಕಲ್ಪ ಮಾಡಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.